ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಓಕೆ, ಬಹಳಷ್ಟು ಜನರಿಗೆ ಆಪ್ಷನ್ ಸೆಲ್ಲಿಂಗ್ ಮಾಡೋ ಆಸಕ್ತಿ ಇದೆ, ಬಟ್ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡಿದೆ ಇಲ್ಲಿವರೆಗೂ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಟ್ರೈ ಮಾಡ್ತೇನೆ ಅಂದ್ರೆ, ಮ್ಯಾಕ್ಸಿಮಮ್ ನೀವೇನ್ ಮಾಡಬಹುದು, ಕಡಿಮೆ ಮಾರ್ಜಿನ್ ಅಲ್ಲಿ ಇದ್ರೂ ಕೂಡ ನೀವು ಇಲ್ಲಿ ಟ್ರೇಡ್ ಮಾಡೋದಕ್ಕೆ ಆಪ್ಷನ್ ಸೆಲ್ಲಿಂಗ್ ಮಾಡಿ ಕನ್ಸಿಸ್ಟೆಂಟ್ ಅಮೌಂಟ್ ಅನ್ನ ಯಾವ ರೀತಿ ಜನರೇಟ್ ಮಾಡಬಹುದು, ಯಾವ ಯಾವ ವಿಧಾನ ಇದೆ, ಓಕೆ, ನೀವು ಅದನ್ನ ಯಾವ ರೀತಿ ಈಸಿಲಿ ಮ್ಯಾನೇಜ್ ಮಾಡ್ಕೋಬಹುದು, ಲೈಕ್ ಬೈಂಗ್ ದ ಹೆಡ್ಜಸ್ ಅಂತ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿದ್ರೆ ನೀವೇ ಪ್ರಾಬ್ಲಮ್ ಫೇಸ್ ಮಾಡ್ಕೋತೀರಿ. ಲೆಟ್ಸ್ ಗೋ ವಿತ್ ದ ಫಸ್ಟ್ ಒನ್. ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕಂದ್ರೆ ನೀವು ಮೋಸ್ಟ್ ಆಫ್ ದ ಥಿಂಗ್ ಸ್ಟ್ರಾಟಜೀಸ್ ನೀವು ನೋಡಿದಿರಿ. ನಾನು ಆಲ್ರೆಡಿ ನಿಮಗೆ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ಕೂಡ ಹಾಕಿದ್ದೀನಿ. ಯಾವ ರೀತಿ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು, ಬುಲ್ ಪುಟ್ ಸ್ಪ್ರೆಡ್ ಮಾಡಬಹುದು, ಕಾಲ್ ರೆಸಿಸ್ ಸ್ಪ್ರೆಡ್ ಹಾಕಿದ್ದೀನಿ. ಓಕೆ, ಕೆಲವೊಂದು ಸ್ಟ್ರಾಟಜಿಗಳು ಹಾಕಿದ್ದೀನಿ, ಕೆಲವೊಂದು ಸ್ಟ್ರಾಟಜಿಗಳನ್ನ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಆಸ್ ಆಫ್ ನಾವು. ಓಕೆ, ಲಾಂಗ್ ಸ್ಟ್ರಾಂಗಲ್ ಸ್ಟ್ರಾಡಲ್ ಬಗ್ಗೆ ಕೂಡ ಹಾಕಿದ್ದೀನಿ. ಓಕೆ, ಕೆಲವೊಂದು ಇನ್ನಷ್ಟು ಸ್ಟ್ರಾಟಜಿಗಳು ಬರುವ ಟೈಮ್ ನಲ್ಲಿ ಆಗ್ತಾ ಇರ್ತೀನಿ. ಬಟ್ ಫಸ್ಟ್ ಆಫ್ ಯು, ಇನ್ ಕೇಸ್ ನೀವು ಬುಲಿಶ್ ಇದ್ರೆ ಏನ್ ಮಾಡ್ಬೋದು ಅಂದ್ರೆ ಈ ರೀತಿ ಸ್ಟ್ರಾಟಜಿ ಮಾಡ್ಕೋಬಹುದು ಅಂತ ಇದೆ. ಇವಾಗ ಬೇರಿಶ್ ಇದ್ರೆ ಈ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕಿದೆ. ಇಫ್ ಇನ್ ಕೇಸ್ ಯು ಆರ್ ನ್ಯೂಟ್ರಲ್ ಇದ್ದಾರೆ, ಅವಾಗ ಈ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ಕೋಬಹುದು ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ. ಬಟ್ ಇನ್ ಕೇಸ್ ನೀವು ಆಪ್ಷನ್ಸ್ ಅಲ್ಲಿ ಮಾಡ್ತೀರಿ ಸರ್ ಅಂದ್ರೆ ಅದಕ್ಕೆ ಏನೇನ್ ಬೇಕಾಗುತ್ತೆ? ಓಕೆ, ಫಸ್ಟ್ ಆಫ್ ಆಲ್ ತಿಳ್ಕೊಡ್ರಿ, ನೀವು ಆಪ್ಷನ್ ಬಾಯಿಂಗ್ನೇ ಮಾಡಬೇಕು ಅಂತ ಹೇಳಿ ಮಾರ್ಕೆಟಿಗೆ ಬಂದವರು ಸ್ವಲ್ಪ ಆ ಮೊಮೆಂಟ್ ಇಂದ ಹೊರಗಡೆ ಬನ್ನಿ ಈಗ. ಯಾಕಂದ್ರೆ ಆಪ್ಷನ್ ಬಾಯಿಂಗ್ ಪ್ರತಿದಿನದ ಆಟ ಅಲ್ಲ ಸರ್. ಓಕೆ, ನೀವು ಇದನ್ನ ಆಟ ಅಂತ ತಿಳ್ಕೊಂಡಿದ್ದೀರಿ, ನಾನು ಇನ್ ಪ್ರೊಫೆಷನ್ ಅಂತ ತಿಳ್ಕೊತಿದ್ದೀನಿ. ಸೊ ತಪ್ಪೇನ್ ಮಾಡ್ತಿದ್ದೀರಿ ಅಂದ್ರೆ ಸರ್, ಇಫ್ ಯು ಆರ್ ಆಫೀಸ್ ಗೋವರ್ ಇದ್ದೀರಿ, ಓಕೆ, ಬಹಳಷ್ಟು ಜನರು ಏನ್ ಮಾಡ್ತಾರೆ, ಕೆಲವೊಂದು ಡಿಪಾರ್ಟ್ಮೆಂಟ್ ನಲ್ಲೂ ಕೆಲವೊಂದು ರಿಟೇಲ್ ಶಾಪ್ಸ್ ನಲ್ಲೂ ಕೆಲಸ ಮಾಡ್ತಿದ್ದೀರಿ. ಬಟ್ ನೀವೇನಾಗಿದೆ ಅಂದ್ರೆ 10,000 5,000 ನಿಮ್ಮ ಹತ್ರ ಅಕೌಂಟ್ ನಲ್ಲಿ ಇರ್ತದೆ. ಜಸ್ಟ್ ಲೈಕ್ ಇದನ್ ಮಾಡ್ತಿದ್ದೀರಿ, ಜ್ಯೂಸ್ ಆಡ್ದಂಗೆ ನಿಮ್ಮ ಡಿಮ್ಯಾಟ್ ಇಂದ UPI ಟ್ರಾನ್ಸಾಕ್ಷನ್ ಇಂದ ನಿಮ್ಮ ಅಕೌಂಟ್ ಹಾಕೊಳ್ಳಿಕ್ಕೆ ಬಹಳ ಟೈಮ್ ಆಗೋದಿಲ್ಲ. ಹಾಕಿದ ಕೂಡಲೇ ಆಪ್ಷನ್ ಬೈ ಮಾಡ್ಲಿಕ್ಕೆ ನೋಡ್ತೀರಿ. ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗಿದ್ದೀರಿ, ಇನ್ಫ್ಲೂಯೆನ್ಸ್ ಆಗಿ ನೀವು ಏನ್ ಮಾಡ್ತಿದ್ದೀರಿ, ಆಪ್ಷನ್ ಬಾಯಿಂಗ್ ಮಾಡ್ತಿದ್ದೀರಿ. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಸರ್. ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ನಲ್ಲಿ ಸರ್ 70% ಆಫ್ ಚಾನ್ಸ್ ಮಾರ್ಕೆಟ್ ಏನಿರುತ್ತೆ ನಿಮಗೆ ಸೈಡ್ ವೇ ಇರುತ್ತೆ. ಅಂಡ್ 30% ನೀವೇನಿದೆ ಟ್ರೆಂಡಿ ಇರುತ್ತೆ, ನೀವು ದುಡ್ಡು ಮಾಡಬಹುದು. ಆಪ್ಷನ್ ಬಾಯಿಂಗ್ಗೋಸ್ಕರ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಪ್ಲೀಸ್ ಡೂ ಚೆಕ್ ಇಟ್ ಹಿಯರ್. ಓಕೆ, 30% ನಲ್ಲಿ ದುಡ್ಡು ಮಾಡಬಹುದು ಸರ್. ಮಾರ್ಕೆಟ್ ನಲ್ಲಿ ಅವಕಾಶ ಒಂದು ವಾರಕ್ಕೆ 1 ಅಥವಾ 2 ಪರ್ಫೆಕ್ಟ್ ನಿಮಗೆ ಅವಕಾಶ ಕೊಡ್ತದೆ. ಡೈಲಿ ಆಪ್ಷನ್ ಬಾಯಿಂಗ್ ಮಾಡ್ತಾರೆ ಅಂದ್ರೆ ದುಡ್ಡು ಆಗಲ್ಲ. ಬಟ್ ನಿಮ್ಗೆ ಡೈಲಿ ನಾವು ಇನ್ಕಮ್ ಮಾಡ್ಬೋದಾ ಯೂಸಿಂಗ್ ದ ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಎಸ್ ಸರ್, ಐ ಹ್ಯಾವ್ ದ ಸೊಲ್ಯೂಷನ್ಸ್ ಫಾರ್ ದಟ್. ಓಕೆ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸರ್, ನೀವು ಸಿಂಪ್ಲಿ ಆಪ್ಷನ್ ಬಾಯಿಂಗಿಗೆ ಏನಾಗುತ್ತೆ ಅಂದ್ರೆ ಕಡಿಮೆ ದುಡ್ಡು ಬೇಕಾಗ್ತದೆ. ಯೂಶಲಿ ಎಷ್ಟಾಗುತ್ತೆ, ನಿಮ್ಮ ಹತ್ರ 10,000 ಇದ್ರೂ ಕೂಡ ಆಪ್ಷನ್ ಬಾಯಿಂಗ್ ಮಾಡ್ಬೋದು. ಬಟ್ ಮಿನಿಮಮ್ ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಮಿನಿಮಮ್ ಅಂದ್ರೆ 50,000 ಇದ್ರೂ ಕೂಡ ನೀವು ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ಅಂತ ತೋರಿಸ್ಲಿಕ್ಕೆ ಒಂದು ಬಂದಿದ್ದೀನಿ. ಓಕೆ, ಇನ್ ಕೇಸ್ ಇಫ್ ಯು ಹ್ಯಾವ್ 2 lakhs, ಓಕೆ, ಇನ್ ಕೇಸ್ ಇಫ್ ಯುವರ್ ಕ್ಯಾಪಿಟಲ್ ಇಸ್ 5 lakhs, ಇಟ್ಸ್ ಡಿಪೆಂಡ್ಸ್ ಆನ್ ಯು. ಓಕೆ, ಯಾವ ರೀತಿ ನೀವು ಸ್ಟ್ರಾಟಜಿಗಳನ್ನ ಕ್ರಿಯೇಟ್ ಮಾಡ್ಕೋತೀರ ಅಂತೇಳಿ. ಬಟ್ ನಾವು ಈಗ ಬಂದಿದ್ದು ಯಾವುದೇ ಒಂದು ಈ ವಿಷಯ ಅಂತಂದ್ರೆ, ಆಪ್ಷನ್ ಸೆಲ್ಲಿಂಗ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಮಾರ್ಜಿನ್ ಅಲ್ಲಿ ಮಾಡೋದು ಯಾವ ರೀತಿ ಅಂತ ಹೇಳಲಿಕ್ಕೆ ಬರ್ತಿದ್ದೇನೆ. ಸೊ ಡೂ ಪ್ರಾಪರ್ಲಿ ಅನಲೈಸ್ ಹಿಯರ್, ನಾವ್ ಯಾವ ರೀತಿ ಹೇಳ್ತೀವಿ ಅಂತೇಳಿ. ಅದಕ್ಕಿಂತ ಮುಂಚೆ ನೀವು ಆಪ್ಷನ್ಸ್ ಸ್ಟ್ರಾಟಜೀಸ್ ಬಗ್ಗೆ, ಒಂದು ಆಪ್ಷನ್ ಬಾಯಿಂಗ್ ಸ್ಟ್ರಾಟಜೀಸ್ ಬಗ್ಗೆ ನೋಡಿಲ್ಲ ಅಂದ್ರೆ ಆಪ್ಷನ್ ಬಾಯಿಂಗ್ ಸ್ಟ್ರಾಟಜಿಗಳ ಲಿಂಕ್ ಕೂಡ ಇದೆ. ಅದ್ರ ಜೊತೆಗೆ ಕೆಲವೊಂದು ಆಪ್ಷನ್ಸ್ ಗ್ರೀಕ್ಸ್ ಬಗ್ಗೆ ತಿಳ್ಕೊಂಡಿಲ್ಲ, ನಮ್ಗೆ ಗೊತ್ತಿಲ್ಲ ಅಂದ್ರೆ ಇವೆಲ್ಲ ವಿಡಿಯೋಗಳನ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ ಸರ್, ಆಪ್ಷನ್ಸ್ ಬೇಸಿಕ್ಸ್ ಅಂತೇಳಿ. ಇವೆಲ್ಲ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಬಿಕಾಸ್ ದೀಸ್ ಆರ್ ದ ಮೇನ್ ಪಿಲ್ಲರ್ಸ್ ಆಫ್ ದ ಆಪ್ಷನ್ ಸೆಲ್ಲಿಂಗ್ ಆನ್ ಆಪ್ಷನ್ ಬಾಯಿಂಗ್. ಆಪ್ಷನ್ ಬಾಯಿಂಗ್ ಮಾಡ್ತಿದ್ದಾರೆ ಅಂದ್ರೆ ಯು ವಿಲ್ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಯಾವ ರೀತಿ ಪ್ರಾಬ್ಲಮ್ಸ್ ಇದೆ? ಇಂಡಿಯಾ ವಿಕ್ಸ್ ಇನ್ ಕೇಸ್ ಏನೋ ಹೆಚ್ಚು ಕಡಿಮೆ ಆದ್ರೆ, ಇಲ್ಲ ಆದ್ರೆ ಅದು ಇಂಪ್ಲಾಯ್ಡ್ಲಿ ವೋಲ್ಟಾಲಿಟಿ ಹೆಚ್ಚು ಕಡಿಮೆ ಆದ್ರೆ, ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಇಲ್ಲ ಅಂದ್ರೆ ಆಪ್ಷನ್ ಬಾಯಿಂಗ್ ಇಂದ ದುಡ್ಡು ಆಗುದಿಲ್ಲ. ಸೊ ಅದಕ್ಕೋಸ್ಕರ ನೀವು ಅವನ್ನೆಲ್ಲ ನೋಡ್ಕೋಬೇಕಾಗ್ತದೆ. ಸೊ ಮೋಸ್ಟ್ ಆಫ್ ದ ಅಡೆತಡೆಗಳಿದೆ ಆಪ್ಷನ್ ಬಾಯಿಂಗ್ಗೆ. ಬಟ್ ಆಪ್ಷನ್ ಸೆಲ್ಲಿಂಗ್ಗೆ ಈ ಏನ್ ಅಡೆತಡೆಗಳು ಇದ್ವಲ್ಲ ಅವೇ ನಮಗೆ ಲಾಭ ಮಾಡಿ ಕೊಡ್ತಿದೆ. ಸೊ ಫಸ್ಟ್ ಆಫ್ ಆಲ್ ಸಿಯರ್, ನಿಮ್ಮ ನಿರೀಕ್ಷೆಗಳು ಏನಿದೆಪ್ಪ ಅಂದ್ರೆ, ಮಾರ್ಕೆಟಿಗೆ ಬಂದ್ರೆ 5,000 ತಗೊಂಡ್ಬರ್ತೀರಿ, ತಗೊಂಬಂದು ನಾಳೆ ನಾನು ಅದನ್ನ 10,000 ಮಾಡ್ತೀನಿ ಅಂತ ಹೋಗ್ತೀರಿ. ಸೊ ಈ ರೀತಿ ಥಿಂಕ್ ಮಾರ್ಕೆಟ್ ನಲ್ಲಿ ಮಾಡ್ಲಿಕ್ಕೆ ಬರಕ್ ಹೋಗ್ಬಿಟ್ರೆ, ಜಸ್ಟ್ ಲೈಕ್ ಥಿಂಕ್ ಮಾಡಿ ಸರ್, ಬ್ಯಾಂಕ್ಗಳ ತರ ವ್ಯಾಪಾರ ಮಾಡಿ. ಓಕೆ, ಯಾವ ರೀತಿ ಬ್ಯಾಂಕ್ಗಳು ವ್ಯಾಪಾರ ಮಾಡುತ್ತೆ? 3% 4% ಮಾರ್ಜಿನ್ ಅವರು ಥಿಂಕ್ ಮಾಡ್ತಾರೆ ಸರ್. ಓಕೆ, RBI ಇಂದ ಕೂಡ ಅವರು 7% ಅಲ್ಲಿ ತರ್ತಾರೆ, ನಿಮಗೆ 9% ಅಲ್ಲಿ ಬಡ್ಡಿ ಕೊಡ್ತಾರೆ. ನೀವು FD ಇಟ್ಟವ್ರು ನೋಡ್ರಿ ಸರ್, FD ಇಟ್ಟವ್ರಿಗೆ ನಿಮ್ಗೆ 6.5% FD ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ. ನೀವು ಇನ್ನೊಂದು ಅವರು ಸಾಲ ಹೊರಗಡೆ 9% ಕೊಡ್ತಿದ್ದಾರೆ. ಓನ್ಲಿ ಅರ್ನಿಂಗ್ 3% ಸರ್. ಇದೇ 3% ಅರ್ನಿಂಗ್ ಅವ್ರು ಕನ್ಸಿಸ್ಟೆಂಟ್ಲಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಬ್ಯಾಂಕ್ಗಳು ಲಾಭದಲ್ಲೇ ಇರ್ತವೆ. ಓಕೆ, ಈ ರೀತಿ ಬ್ಯಾಂಕ್ಗಳ ತರ ಥಿಂಕ್ ಮಾಡಿ. ನೀವು ಬ್ಯಾಂಕ್ಗಳು ಏನ್ ಮಾಡುತ್ತೆ, ಒಂದ್ ತಿಂಗಳು ಗಳಿಸಿದಾನ ನೀವು ವಾರಕ್ಕೆ 3% ಮಾಡಿ. 1,00,000 ಇದೆ, ವಾರಕ್ಕೆ 3% ಟ್ರೈ ಮಾಡಿ. 3,000, ವೆರಿ ಗುಡ್ ಟ್ರೇಡರ್ ಸರ್, ಯು ಆರ್ ವೆರಿ ಗುಡ್ ಟ್ರೇಡರ್. 3,000 ಇಂಟು 12 ಮಂತ್ಸ್ ಥಿಂಕ್ ಮಾಡಿ. ಓಕೆ, 4 ವಾರ ಇಂಟು 12 ಮಂತ್ಸ್ ನೀವು ಗುಡ್ ಟ್ರೇಡರ್ ಇದೀರಿ. ಬಟ್ ತಪ್ಪೇನ್ ಮಾಡ್ತಿದಾರೆ ಅಂದ್ರೆ, ಅನಿರೀಕ್ಷಿತ
ಓಕೆ, ಅಂದ್ರೆ ಅವಾಸ್ತವಿಕ ನಿರೀಕ್ಷೆಗಳನ್ನು ಬಹಳ ಮಾರ್ತಿದ್ದೀರಿ. ಡೋಂಟ್ ಡೂ ಇಟ್. ಓಕೆ, ಸಿಯರ್. ಇನ್ನೊಂದು ಪಾಯಿಂಟ್ ಆಫ್ ಸಿಯರ್, ನೀವು ಇನ್ ಕೇಸ್ ಏನಾದರೂ ವಾರಕ್ಕೆ ಒಂದು 4% ತೆಗಿತಿದ್ದೀರಿ, ಓಕೆ, ನಿಮ್ಮ 1 ಲಕ್ಷ ತಗೊಂಬಂದ್ರಿ 4% ತೆಗಿತಿದ್ದೀರ ಅಂದ್ರೆ ಇವರ ಬೆಸ್ಟ್ ಟ್ರೇಡರ್. ಓಕೆ, 4% ಇದು 4 ವರ್ಗ ಅಂದ್ರೆ 16% ಸರ್. ಇದು ಹೊರಗಡೆ ಯಾರು ಕೂಡ ಕೊಡುವುದಿಲ್ಲ ನಿಮಗೆ. ಓಕೆ, ಇಲ್ಲಿ ಇದ್ರೊಳಗಡೆ ಒಂದ್ಸಲ ಯಾವಾಗಾದ್ರೂ ನೀವು ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತ ತಿಳ್ಕೋಣ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡಿ 10% ಅಂತ ತಗೊಂಡಿದ್ದೀನಿ. ಪ್ರತಿ ತಿಂಗಳು 10% ತೆಗಿತೀರಿ 1 ಲಕ್ಷಕ್ಕೆ ಅಂತ ತಿಳ್ಕೊಡ್ರಿ. ಒಂದು ವರ್ಷಕ್ಕೆ ನೀವು 120%, ಅಂದ್ರೆ ನೀವು ಇಟ್ಟಿದ್ದು 1 ಲಕ್ಷ ಡಬಲ್ ಆಯ್ತು. ಈಗ ಇದು 8 ವರ್ಷ ನೀವು FD ಒಳಗೆ ಇಟ್ಟರು ಕೂಡ ಡಬಲ್ ಆಗುದಿಲ್ಲ, ಇವನ್ ಪೋಸ್ಟಲ್ ಇಟ್ಕೊಂಡ್ರು ಡಬಲ್ ಆಗುದಿಲ್ಲ. ಏನ್ ತಪ್ಪು ಮಾಡ್ತಿದ್ರಿ ಸರ್? 1 ಲಕ್ಷ ತಗೊಂಬರೋಣ. ಓಕೆ, ತಗೊಂಬಂದ್ ಏನ್ ಮಾಡುದು ಸರ್? ಯಾರಿಂದ ಇನ್ಫ್ಲೂಯೆನ್ಸ್ ಆಗೋದು? ಯಾರೋ ನಿಮಗೆ ಕಾಲ್ಸ್ ಕೊಡ್ತಾರೆ. ಕಾಲ್ಸ್ ಕೊಟ್ಮೇಲೆ ನೀವೇನ್ ಮಾಡ್ತೀರಿ? ಸರ್ ಏನ್ ಮಾಡುತ್ತೆ, ಏನಾಗುತ್ತೆ? 500 ಕ್ವಾಂಟಿಟಿ ಒಮ್ಮೆ ತಗೊಳ್ಳಿ. ತಗೊಳ್ಳಿ ಸರ್, ಮೇಲೆಗಡೆ ಹೋಗುತ್ತೆ ಸರ್, ವೇಟ್ ಮಾಡಿ ಸರ್. ಮಾರ್ಕೆಟ್ ಕೆಳಗಡೆ ಬಿದ್ದುಬಿಡುತ್ತೆ. ಆವಾಗ 1 ಲಕ್ಷ ಪೂರ್ಣ ಝೀರೋ ಮಾಡೋದು ಇಷ್ಟೇ ನಿಮಗೆ. ಸರ್ ಎಸ್ ಸರ್, ಆಪ್ಷನ್ ಬೈಂಗ್ ಮೇಲೆ ದುಡ್ಡು ಮಾಡಿ, ನನ್ ಪ್ರಾಬ್ಲಮ್ ಇಲ್ಲ. ಐ ಆಮ್ ಟೆಲ್ಲಿಂಗ್ ಯು, ಆಪ್ಷನ್ ಬೈಂಗ್ ದುಡ್ಡು ಆಗತ್ತೆ. ಆದರೆ ಅದು ನಿಮಗೆ ವಾರದಲ್ಲಿ 2 ಸಲ ಅಥವಾ ತಿಂಗಳಲ್ಲಿ ಬೆಸ್ಟ್ ಟ್ರೆಂಡಿ ಒಂದು 4ರಿಂದ 5 ಸಲ, ಒಂದು 7-8 ಸಲ ಸಿಗ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ 70% ಚಾನ್ಸ್ ಮಾರ್ಕೆಟ್ ಸೈಡ್ ವೇ ಇರ್ತದೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ? ಆಪ್ಷನ್ ಸೆಲ್ಲಿಂಗಿಗೆ ಈಗ ಬರ್ತಿದ್ದೀರಿ. ನಾನು ಆಪ್ಷನ್ ಸೆಲ್ಲಿಂಗ್ ಯಾವ ರೀತಿ ಮಾಡೋದು ಕಲಿಸ್ತೀನಿ. ಲೆಟ್ಸ್ ಗೋ. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕಾದ್ರೆ ಸಿಯರ್, ಈಗ ನೀವು ತಿಳ್ಕೊತೀರಿ. ಒಂದು ಉದಾಹರಣೆಗೆ ನಾನು ಮಾಡ್ತೀನಿ, OTM ಕಾಲ್ ಅಂದ್ರೆ ಔಟ್ ಆಫ್ ದ ಮನಿ ಕಾಲ್, ಒಂದು ITC ಏನಿದೆ, ನಾನು 500 ಕಾಲ್ನ ಸೆಲ್ ಮಾಡ್ತೀನಿ. ಓಕೆ, 500 ಕಾಲ್ ಇದೆ, ಒಂದು ಸೆಲ್ ಮಾಡ್ತೀನಿ. ಈಗ ಸದ್ಯ ಮಾರ್ಕೆಟ್ ಎಷ್ಟಿದೆ? 480 ಇದೆ ಅಂತ ತಿಳ್ಕೊಡ್ರಿ. ITC 480 ಇದೆ. ಓಕೆ, ನಾನೇನ್ ಮಾಡ್ತೀನಿ? 500 ಕಾಲ್ನ ಸೆಲ್ ಮಾಡಿ ರೆಡಿ ಇದ್ದೀನಿ. ಓಕೆ, ಇದೇನಾಯ್ತು ಸರ್? ಔಟ್ ಆಫ್ ದ ಮನಿ. ಔಟ್ ಆಫ್ ದ ಮನಿ, ಇನ್ ದ ಮನಿ, ಆಡ್ ದ ಮನಿ ಆಪ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಅದಕ್ಕೂ ಕೂಡ ಆಪ್ಷನ್ಸ್ ಬೇಸಿಕ್ಸ್ ನಾನು ಹೇಳಿದ್ದೇನೆ ಸರ್. ಆಡ್ ದ ಮನಿ ಅಂದ್ರೆ ಏನು, ಔಟ್ ಆಫ್ ದ ಮನಿ ಅಂದ್ರೆ ಏನು, ಇನ್ ದ ಮನಿ ಅಂತ ಹೇಳಿ ಫಸ್ಟಿಗೆ ಅದನ್ನ ನೋಡ್ಕೊಳ್ಳಿ. ಸೊ ಇಲ್ಲಾಂದ್ರೆ ನೀವು ಇಲ್ಲಿ ತಿಳ್ಕೋ ವಿಷಯ ಏನದಲ್ಲ, ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೋತೀರಿ. ಸೊ 500 ಕಾಲ್ ನಾನು ಸೆಲ್ ಮಾಡಿದೆ ಅಂತ ತಿಳ್ಕೊಡ್ರಿ. ಓಕೆ, 500ರಲ್ಲಿ ಕೂಡ ಒಂದು ರೆಸಿಸ್ಟೆನ್ಸ್ ಕೂಡ ಅಂತ ನೀವು ಮಾರ್ಕ್ ಮಾಡ್ಕೊಂಡಿರಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ. ಸೊ ಆಪ್ಷನ್ ಸೆಲ್ಲರ್ ಯಾಕೆ ಲಾಭ ಮಾಡ್ಕೋತಾನೆ ಕಂಪೇರ್ ಟು ಆಪ್ಷನ್ ಬೈಯರ್ ಅಂದ್ರೆ ತಿಳ್ಕೊಡ್ರಿ. ಮಾರ್ಕೆಟ್ ಸ್ಲೋಲಿ ಬಿದ್ರು ಕೂಡ ದುಡ್ಡು ಮಾಡ್ತಾನೆ, ಮಾರ್ಕೆಟ್ ಸೈಡ್ ವೇ ಹೋದ್ರು ಕೂಡ ದುಡ್ಡು ಮಾಡ್ತಾನೆ. ಓಕೆ, ಅದು ಸ್ಲೋಲಿ ಮಾರ್ಕೆಟ್ ಮೇಲ್ಗಡೆ ಹೋದ್ರು ಕೂಡ ದುಡ್ಡು ಮಾಡ್ತಾನೆ. ಬಟ್ ಓನ್ಲಿ ಒಂದ್ಸಲ ಮಾರ್ಕೆಟ್ ಸ್ಪೀಡ್ ಆಗಿ ಮೇಲ್ಗಡೆ ಹೋದ್ರೆ ಮಾತ್ರ ಲಾಸ್ ಆಗ್ತಾನೆ. ಅಂದ್ರೆ ಏನಾಯ್ತು ಗೊತ್ತಾಯ್ತು ನಮಗೆ? ಔಟ್ ಆಫ್ 4 ಟೈಮ್ಸ್ 3 ಟೈಮ್ಸ್ ಆಪ್ಷನ್ ಸೆಲ್ಲರ್ ದುಡ್ಡು ಮಾಡ್ತಾನೆ. ಔಟ್ ಆಫ್ 4 ಟೈಮ್ಸ್ ಆಪ್ಷನ್ ಸೆಲ್ಲರ್ 3 ಸಲ ಪ್ರಾಫಿಟ್ ಮಾಡ್ತಾನೆ, ಅಂದ್ರೆ 70% ಆಫ್ ಟೈಮ್. ಅಂಡ್ ಓನ್ಲಿ 20% ಆಫ್ ಟೈಮ್ ಆಪ್ಷನ್ ಬಾಯಿಂಗ್ ದುಡ್ಡು ಮಾಡ್ತಾನೆ. ಸೊ ಅದಕ್ಕೋಸ್ಕರ ಝೀರೋ ಸಮ್ ಗೇಮ್ ಆಗುತ್ತೆ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ. ಸೊ ಅದಕ್ಕೆ ನಿಮ್ಗೆ ಏನ್ ಹೇಳೋದು? ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕಂದ್ರೆ ನೀವು ಅಡ್ವಾಂಟೇಜ್ ಏನಿದೆಪ್ಪ ಅಂದ್ರೆ 70% ಚಾನ್ಸ್ ಇದೆ. ಓಕೆ, ಮಾರ್ಕೆಟ್ ಬಿದ್ರು ಕೂಡ ದುಡ್ಡು ಮಾಡ್ತೀರಿ ಇನ್ ಕೇಸ್ ನೀವು 500 ಕಾಲ್ ಸೆಲ್ ಮಾಡಿದ್ರೆ. ಓಕೆ, ಮಾರ್ಕೆಟ್ ಸೈಡ್ ವೇ ಹೋದ್ರು ಕೂಡ ದುಡ್ಡು ಮಾಡ್ತಿದ್ರಿ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇಲ್ಲ, ಅಥವಾ ಅಟ್ಲೀಸ್ಟ್ ಸರ್ ಅಂಡ್ ಎಕ್ಸ್ಪೈರಿ ಸಮೀಪ 499 ಬಂದ್ರು ಕೂಡ 500 ಕಾಲ್ ಝೀರೋನೇ. ಓಕೆ, ಆ ಸ್ಲೋಲಿ ಮೇಲ್ಗಡೆ ಬಂದ್ರು ಕೂಡ ನೀವು ದುಡ್ಡು ಮಾಡಿದ್ರಿ. ಓನ್ಲಿ ಸರ್ ಸ್ಪೀಡ್ ಆಗಿ ಮೊಮೆಂಟಮ್ ಬರ್ಬೇಕಂದ್ರೆ ಅದ್ರೊಳಗೆ ಏನಾದ್ರು ನ್ಯೂಸ್ ಇರ್ಬೇಕಲ್ಲ. ಮಾರ್ಕೆಟ್ ನಲ್ಲಿ ಏನಾದ್ರು ಒಂದು ನ್ಯೂಸ್ ಬೇಕು, ಅಂದ್ರೆ ಡೇಟಾ ಬರಬೇಕು, ಏನಾದ್ರು ಒಂದು ಇಂಪಾರ್ಟೆಂಟ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಗಿರ್ಬೇಕು, ಆವಾಗ ಮಾರ್ಕೆಟ್ ಓಡುತ್ತೆ. ಇಲ್ಲಾಂದ್ರೆ 3 ಟೈಮ್ಸ್ ಯುವರ್ ವಿನ್ನಿಂಗ್. ಸೊ ಅದಕ್ಕೋಸ್ಕರ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಸ್ವಲ್ಪ ಒತ್ತು ಕೊಡ್ತಿದ್ದೀನಿ. ಸೊ ಅದನ್ನ ಯಾವ ರೀತಿ ಮಾಡೋದಂತ ಕೂಡ ನೋಡ್ಕೋಣ. ಇಫ್ ಯು ಆರ್ ಆಪ್ಷನ್ ಸೆಲ್ಲರ್, ಓಕೆ, ನಿಮ್ಗೆ ದುಡ್ಡು ಎಷ್ಟು ಬೇಕಪ್ಪ ಸರ್? ಈಗ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ ಸರ್, ದುಡ್ಡು ಎಷ್ಟು ಬೇಕು ನನಗೆ? ಸೊ ಯೂಶಲಿ ಸರ್ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ನೀವು ಸೆಲ್ ಮಾಡ್ಬೇಕಂದ್ರೆ ಆಸ್ ಪರ್ ಸಬಿ ಮಾರ್ಜಿನ್ ರೂಲ್ಸ್ ಕೆಲವೊಂದು ಸ್ಟಾಕ್ಸ್ಗೆ ವೇರಿ ಇದೆ. ಆವರೇಜ್ ಆಗಿ 1-2 ಲಕ್ಷ ಬೇಕೀಗ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ ಅಂದ್ರೆ. ಸರ್ ಎಸ್ ಸರ್, ಇದಕ್ಕೆ ಹೆಜ್ಜಿಂಗ್ ಮಾಡಿ ನೀವು ಕಡಿಮೆ ದುಡ್ಡಿನಲ್ಲಿ ಯಾವ ರೀತಿ ಮಾಡೋದು ನಾನು ಹೇಳ್ಕೊಡ್ತೀನಿ. ಬಟ್ ಇನ್ ಕೇಸ್ ಇವ್ ನೆಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಿ ಸ್ಟಾಕ್ಸ್ ನಲ್ಲಿ ಅಂದ್ರೆ ಯೂಶಲಿ 2 ಲಕ್ಷ ಮಿನಿಮಮ್ ಬೇಕು. ಓಕೆ, ಇಂಡೆಕ್ಸ್ ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಸರ್ ನೀವು ನಿಫ್ಟಿನಲ್ಲಿ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ. ಎಸ್ ಸರ್, ಈಗ ಮಿಡ್ ಕ್ಯಾಪ್ ಬಂದಿದೆ, ಸ್ಮಾಲ್, ಓಕೆ, ಆಮೇಲೆ ಸೆನ್ಸೆಕ್ಸ್ ಬಂದಿದೆ. ಓಕೆ, ಬ್ಯಾಂಕ್ ಎಕ್ಸ್ ಕೂಡ ಇದೆ, ಸೋಮವಾರ ಎಕ್ಸ್ಪೈರಿ ಆಗ್ತದೆ. ಸೊ ಇವನ್ನೆಲ್ಲ ಟ್ರೇಡ್ ಮಾಡ್ಬೇಕಂದ್ರೆ ಯೂಶಲಿ ಇದಕ್ಕೆ 1-1.5 ಲಕ್ಷ ಬೇಕು ಒಂದ್ ಲಾಟ್ಗೆ. ಓಕೆ, ನೀವು ಏನಂದ್ರೆ ನಿಮ್ ಮೈಂಡ್ ಸೆಟ್ ಏನಾಗಿದೆ ಅಂದ್ರೆ ಸರ್ ಏನ್ ಸರ್ 30 ರೂಪಾಯಿ ಸೆಲ್ ಮಾಡಿದ್ರೆ ಓಕೆ ಅದು 15 ರೂಪಾಯಿ ಬ್ಯಾಂಕ್ ನಿಫ್ಟಿ ಲಾಟ್ ಸೈಜ್ ಆದ್ರೆ ಓನ್ಲಿ 450 ಬರುತ್ತೆ ಸರ್. ಓಕೆ, ಓನ್ಲಿ 450 ಬರುತ್ತೆ. ಇದರಿಂದ ಏನಾಗುತ್ತೆ? ಆಪ್ಷನ್ ಬೈ ಮಾಡಿದ್ರೆ ಸರ್ ಒಂದು ಬೈ ಮಾಡಿದ್ರೆ ಸಡನ್ಲಿ ಓಕೆ 150 ಕ್ವಾಂಟಿಟಿ ತಗೊಂಡ್ಬಿಡ್ತೀನಿ ಸರ್, ಒಂದ್ 10 ಪಾಯಿಂಟ್ ಆಗ್ಲಿ 1500 ಆಗುತ್ತೆ ಅಂತೇಳಿ. ಇದೇ ಮೆಂಟಾಲಿಟಿಯಲ್ಲಿ ನೀವು ಲಾಸ್ ಮಾಡ್ಕೊತಿದ್ದೀರಿ. ಸೊ ಕನ್ಸಿಸ್ಟೆಂಟ್ ಇನ್ಕಮ್ ಬೇಕು ಅಂತಂದ್ರೆ ನಾವೀಗ ಇನ್ ಕೇಸ್ 450 ಅಂತ ತಿಳ್ಕೊಟ್ರೆ 1 ಲಕ್ಷಕ್ಕೆ. ಓಕೆ, ಎಷ್ಟಾಗ್ಬೋದು ದುಡ್ಡು? ಪರ್ಸೆಂಟೇಜ್ ಅಲ್ಲಿ ಥಿಂಕ್ ಮಾಡಿ ಸರ್.
ಓಕೆ, ಇಲ್ಲ 450 ಅಲ್ಲ ಸರ್, ನೀವು 1,000 ಗಳಿಸ್ತೀರಿ ಅಂದ್ರೆ 1% ಆಗ್ತದೆ. ಓಕೆ, ನೀವೇನ್ ಮಾಡ್ತೀರಿ, ತಪ್ಪೇನ್ ಮಾಡ್ತೀರಿ, 0.45%ಗೂ ಕಿಮ್ಮತ್ ಕೊಡ್ತಾ ಇಲ್ಲ. ಓಕೆ, 0.5% ಮಲ್ಟಿಪ್ಲೈ ವಿತ್ 10 days ಸರ್ ಇಸ್ ಯುವರ್ 4.5%. ಅದನ್ನ ನೀವು ರೆಸ್ಪೆಕ್ಟ್ ಕೊಡಿ. ಓಕೆ, 1,00,000ಕ್ಕೆ 4,500 ಮಾಡ್ತಿದ್ದೀರಿ, 0.45% ಇಂಟು 10 days ಕಂಟಿನ್ಯೂಸ್ಲಿ ಮಾಡ್ರಿ, 4.5% ಗಳಿಸ್ತಿದ್ದೀರಿ. ಎಷ್ಟಕ್ಕೆ? 1,00,000ಕ್ಕೆ. ದೆನ್ ಯು ಆರ್ ಬೆಸ್ಟ್ ಟ್ರೇಡರ್ ಆಪ್ಷನ್ ಸೆಲ್ಲಿಂಗ್ ನಲ್ಲಿ. ಮಂತ್ಲಿ ಇನ್ಕಮ್ ಸರ್, ಇಫ್ ಯು ಆರ್ ನಾಟ್ ಫುಲ್ ಟೈಮ್ ಟ್ರೇಡರ್ ಅಲ್ಲ ನೀವು ಅಂದ್ರೆ ನೀವೇನ್ ಮಾಡ್ಬೋದು, ಆಫೀಸ್ ಗೋವರ್ಸ್ ಇದ್ರೆ ಔಟ್ ಆಫ್ ದ ಮನಿ ಕಾಲ್ಗಳನ್ನ ಸೆಲ್ ಮಾಡ್ಬೋದು, ಔಟ್ ಆಫ್ ದ ಮನಿ ಪುಟ್ಗಳನ್ನ ಸೆಲ್ ಮಾಡ್ಬೋದು. ಹೌ ಐ ವಿಲ್ ಶೋ ಯು ನಾವು. ಓಕೆ, ಕಡಿಮೆ ಮಾರ್ಜಿನ್ ಯೂಸ್ ಮಾಡೋದು, ಡೋಂಟ್ ವರಿ, ಐ ವಿಲ್ ಶೋ ಯು ಯಾವ ರೀತಿ ಮಾಡ್ತೀರ ಅಂತೇಳಿ. ಓಕೆ, ಇನ್ನೊಂದೇನಪ್ಪ ಅಂದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ ಸರ್ ನಮಗೆ ಅಂದ್ರೆ, ಸಿಯರ್ ಯಾರು ಕನ್ಸಿಸ್ಟೆಂಟ್ಲಿ ದುಡ್ಡು ಮಾಡ್ಬೋದು, ನನಗೆ ಒಂದು ಪಾಯಿಂಟ್ ಹೇಳಿ. ಫಸ್ಟ್ ಆಫ್ ಆಲ್ 5,000 ತಗೊಂಡ್ಬಂದವನು ಏನ್ ವಿಚಾರ ಮಾಡ್ತಾನೆ ಅಂದ್ರೆ, ನಾನು 50% ROI ವಿಚಾರ ಮಾಡ್ತೇನೆ. ನಾನು 50% ಅಂದ್ರೆ 50% ROI ಅಂದ್ರೆ 5,000 ಇವತ್ತು ತಗೊಂಡ್ಬರ್ತೀನಿ, ನಾನು 2,500 ಮಿನಿಮಮ್ ಪ್ರಾಫಿಟ್ ಮಾಡಿ ಹೋಗ್ತೀನಿ ಅಂತ ಕೂತ್ಕೋತಾನೆ. ಅದೇ ಖುಷಿಯಲ್ಲಿ ತಗೋತಾನೆ. ಒಂದು ಟ್ರೇಡ್ ಸಕ್ಸಸ್ ಆಗುತ್ತೆ, ಇನ್ನೊಂದು ಟ್ರೇಡ್ ಲಾಸ್ ಆಗುತ್ತೆ, ಇನ್ನೊಂದು ಟ್ರೇಡ್ ತಗೋತಾನೆ, ಇನ್ನೊಂದು ಟ್ರೇಡ್ ತಗೋತಾನೆ, ಈ 5,000 ಕೂಡ ಜೀರೋ ಮಾಡಿ ಹೋಗ್ತಾನೆ. ಇಲ್ಲೇನಾಯ್ತು ಸರ್, ಅವಾಸ್ತವಿಕ ನಿರೀಕ್ಷೆ. ಓಕೆ, ಎಸ್ ಆಪ್ಷನ್ ಬೈಯಿಂಗ್ ದುಡ್ಡು ಆಗುತ್ತೆ, ಬಟ್ ಯು ಹ್ಯಾವ್ ಟು ವಾಚ್ ದ ಇವೆಂಟ್ಸ್ ಆರ್ ಎನಿ ಕೈಂಡ್ ಆಫ್ ಅವಕಾಶಗಳು ಬೇಕು, ನಮಗೆ ಅವಕಾಶಗಳು ಬೇಕು. ಓಕೆ, ಯಾರಾದ್ರೂ ಬಂದು ಡೈಲಿನ ಆಪ್ಷನ್ ಬೈಯಿಂಗ್ ಅಲ್ಲೇ ದುಡ್ಡು ಮಾಡ್ತೀನಿ ಅಂತ ಬಂದಿದ್ದಾನಂದ್ರೆ ಇಟ್ಸ್ ನಾಟ್ ಸೋ ಈಸಿ ಸರ್, ಈಸ್ ಮಸ್ಟ್ ಬಿ ಡೌನ್ ಫ್ರಮ್ ಅದರ್ ಅರ್ತ್. ಓಕೆ, ಈಸಿ ಡೈಲಿ ಆಗೋದಿಲ್ಲ ಸರ್ ಆಪ್ಷನ್ ಬೈಯಿಂಗ್ ನಲ್ಲಿ. ಇಫ್ ಯು ಆರ್ ವೆರಿ ಬಿಗಿನರ್ ಸರ್, ಇದು ಈಸಿ ಇಲ್ಲ ಆಪ್ಷನ್ ಬೈಯಿಂಗ್, ಬಿಕಾಸ್ ಯು ಹ್ಯಾವ್ ಪ್ರಾಬ್ಲಮ್ಸ್. ಅದಕ್ಕೋಸ್ಕರ ಕೆಲವೊಬ್ಬರಿಗೆ, ಜಾಸ್ತಿ ಜನರಿಗೆ, ನನ್ನ ಹತ್ರ ಬಂದವರಿಗೆ ಆಪ್ಷನ್ ಬೈಯಿಂಗ್ ಮಾಡೋ ಬದಲು ಸರ್ ಯು ಗೋ ಫಾರ್ ಕಾಲ್ ಸೆಲ್ಲಿಂಗ್ ಮಾಡಿ ಅಥವಾ ಪುಟ್ ಸೆಲ್ಲಿಂಗ್ ಮಾಡಿ, ಆಪ್ಷನ್ ಸೆಲ್ಲಿಂಗ್ ಮಾಡಿ. ಬಟ್ ಅದಕ್ಕೆ ಸರ್ ದುಡ್ಡು ಜಾಸ್ತಿ ಬೇಕಾಗಲ್ಲ ಸರ್. ಸೊ ಇದೇ ಮೆಂಟಾಲಿಟಿ ಸರ್. ಸರ್ ನೀವು ಈಗ ಥಿಂಕ್ ಮಾಡಿ ಸರ್, ಕಿರಾಣಿ ಅಂಗಡಿನಲ್ಲಿ ಇರುವ ಮನುಷ್ಯ ಈಗ ವರ್ಕ್ ಮಾಡೋನು ಅಥವಾ ಮಾರೋನು ದುಡ್ಡು ಮಾಡ್ತಿದ್ದಾನೋ, ಅಥವಾ ಡಿಮಾರ್ಟ್ ದಿಂದ ಮಾರೋನು ದುಡ್ಡು ಮಾಡ್ತಿದ್ದಾನೋ, ಥಿಂಕ್ ಮಾಡಿ. ಓಕೆ, ಈ ಈಸ್ ಸೆಲ್ಲಿಂಗ್ ಇನ್ ದ ಬಿಗ್ ಪ್ರಮಾಣ, ಒಂದು ದೊಡ್ಡ ಪ್ರಮಾಣದಲ್ಲಿ ಆಪ್ಷನ್ಸ್ ಓಕೆ ಸೆಲ್ ಮಾಡ್ತಿದ್ದಾನೆ ಡಿಮಾರ್ಟ್ ದವನು. ಕಿರಾಣಿ ಅಂಗಡಿದವನು, ಕಿರಾಣಿ ಅಂಗಡಿ ತಾನೇ ಕೊಡ್ಬೇಕು, ತಾನೇ ಮಾರಬೇಕು, ಎಲ್ಲ ತಾನೇ ಮಾಡಬೇಕು. ಬಟ್ ಡಿಮಾರ್ಟ್ ನೀವೇ ಹೋಗ್ತೀರಿ, ನೀವೇ ಖರೀದಿ ಮಾಡ್ತೀರಿ, ಚೀಪ್ ರೇಟಲ್ಲಿ ಕೊಡ್ತಾನೆ. ಹೂ ಇಸ್ ಮೇಕಿಂಗ್ ಮನಿ? ಸೊ ಸೆಲ್ಲಿಂಗ್ ಮಾಡ್ತಾ ಇರೋದ್ರಿಂದ ಜನ ಜಾಸ್ತಿ ದೊಡ್ಡವರು ದುಡ್ಡು ಮಾಡ್ತಿದ್ದಾರೆ, ಬಾಯಿಂಗ್ ಮಾಡೋರು ಜಾಸ್ತಿ ಜನ ರಿಟೇಲರ್ಸ್ ಲಾಸ್ ಮಾಡ್ಕೋತಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ 70% ಆಫ್ ಚಾನ್ಸ್ ಏನಿದೆ, 90% ಜನ ಆಪ್ಷನ್ ಬೈಯಿಂಗ್ ನಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ. ಇವನ್ ನೀವು ಯಾವುದೇ ಒಂದು ಲಾಗಿನ್ ಹಾಕಿ ನಿಮ್ ಬ್ರೋಕರ್ ನಲ್ಲಿ ಅವ್ರು ತೋರಿಸ್ತಾರೆ. ಅಂಡ್ ಅದ್ರಾಗೂ 20-25% ಜನ ಏನ್ ಮಾಡಿದ್ದಾರೆ, ಓನ್ಲಿ ಬ್ರೋಕರೇಜ್ ನಲ್ಲೇ ಲಾಸ್ ಜಾಸ್ತಿ ಮಾಡಿದ್ದಾರೆ. ಬ್ರೋಕರೇಜ್ ಕೊಡ್ತಾ ಇದ್ದೀರಿ, ಗೌರ್ಮೆಂಟಿಗೆ ದುಡಿತಾ ಇದ್ದೀರಿ. ಟ್ರೇಡಿಂಗ್ ಈಗ ನಮ್ಮ ಇಂಡಿಯಾದಲ್ಲಿ ಎಂತ ಉದ್ಯೋಗ ಅಂದ್ರೆ, ನಿಮ್ಗೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು, ವಾಟ್ ಕೈಂಡ್ ಆಫ್ ಉದ್ಯೋಗ ಅಂದ್ರೆ, ಇಲ್ಲಿ ನೀವು ಲಾಸ್ ಆದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ತುಂಬಲೇಬೇಕು. ಅಂದ್ರೆ GST ಕಟ್ ಆಗುತ್ತೆ ಟ್ರೇಡಿಂಗ್ ಮಾಡೋದ್ರಿಂದ, GST ಅಥವಾ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಲ್ಲ ಕಟ್ ಆಗೇ ಆಗ್ತದೆ. ಎಸ್, ಪ್ರಾಫಿಟ್ ಆದ್ರೂ ಕೂಡ ಕಟ್ ಆಗುತ್ತೆ. ಸೊ ಇದು ನಮಗೆ ಯಾವುದೇ ರೀತಿ ಒಂದು ಅಷ್ಟು ಚೆನ್ನಾಗಿರೋ ರಿಟರ್ನ್ ಬೇಕಂದ್ರೆ ಕನ್ಸಿಸ್ಟೆಂಟ್ ಇನ್ಕಮ್ ಮಾಡ್ಲಿಕ್ಕೆ ಕಲ್ಕೋತೀರಿ. ಓಕೆ, ಇನ್ ಕೇಸ್ ನೀವು ಬಿಗಿನರ್ ಆಗಿದ್ರೆ ಕ್ಯಾಪಿಟಲ್ ರೆಡಿ ಇಟ್ಕೊಳ್ಳಿ. ಅಟ್ಲೀಸ್ಟ್ 1,00,000 ನೋಡಿ ಸರ್, ಒಂದು ಪಾನ್ ಶಾಪ್ ಓಪನ್ ಮಾಡ್ತಾನೆ ಅಂದ್ರೂ ಅವರಿಗೆ ಮಿನಿಮಮ್ 1.5 2 ಲಕ್ಷ ಬೇಕಾಗುತ್ತೆ ಮಾಲ್ ಹಾಕ್ಲಿಕ್ಕೆ. ಅಂಡ್ ನೀವು ಇಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಬರ್ತಾ ಇದ್ದೀರಿ, ನೀವು 10,000 1 ಲಕ್ಷ 20,000 ತಗೊಂಡ್ಬಂದ್ಬಿಟ್ಟು ಓಕೆ ಅದು ನಾಳೆ 50,000 ಆಗುತ್ತೆ, 1,00,000 ಆಗುತ್ತೆ ಅಂದ್ರೆ ಸರ್ ಇಟ್ಸ್ ಎಕ್ಸೆಪ್ಷನಲ್. ಓಕೆ, ಔಟ್ ಆಫ್ 10 ಒಬ್ಬರಿಗೆ ಆ ರೀತಿ ಆಗುತ್ತೆ, ಎಕ್ಸೆಪ್ಷನಲ್. ಎಲ್ರಿಗೂ ಆಗುತ್ತಾ? ನಾಟ್ ಈಸಿ. ಸೊ ಇನ್ ಕೇಸ್ ನೀವು ಬಿಗಿನರ್ ಆಗಿದ್ರೆ ನಿಮ್ಗೆ ಏನ್ ಮಾಡ್ತೀರ ಅಂದ್ರೆ, ನಾನು ಉದಾಹರಣೆಗೆ ಏನ್ ಮಾಡ್ತೀರಿ, ಸ್ಟ್ರಾಂಗಲ್ ಮಾಡ್ತೀರಿ. ಸ್ಟ್ರಾಂಗಲ್ ಅಂದ್ರೆ ಏನು? ಔಟ್ ಆಫ್ ದ ಮನಿ ಕಾಲು ಮತ್ತು ಪುಟ್ ಸೆಲ್ ಮಾಡೋದು. ಸ್ಟ್ರಾಂಗಲ್ ಬಗ್ಗೆ ವಿಡಿಯೋ ನೋಡಿಲ್ಲ ಅಂದ್ರೆ ಕೂಡ ಪ್ಲೀಸ್ ಹೋಗಿ ಚೆಕ್ ಮಾಡ್ರಿ, ಆಪ್ಷನ್ ಸ್ಟ್ರಾಟಜಿ ಒಳಗಡೆ ಹಾಕಿದ್ದೀನಿ, ಐರಾನ್ ಕೌಂಟರ್ ಕೂಡ ಹಾಕಿದ್ದೀನಿ ನಿಮಗೆ. ಓಕೆ, ನೀವೇನ್ ಮಾಡ್ತೀರಿ, ನೆಕ್ಸ್ಟ್ ಎಕ್ಸ್ಪರ್ಟ್ ಲೆವೆಲ್ ಬಂದ್ಬಿಟ್ರೆ ಸ್ಟ್ರಾಡಲ್ ಕ್ರಿಯೇಟ್ ಮಾಡ್ಕೋತೀರಿ. ಅಂದ್ರೆ ಆಡ್ ದ ಮನಿ ಕಾಲು ಪುಟ್ಟುಗಳನ್ನ ಸೆಲ್ ಮಾಡ್ತೀರಿ. ಓಕೆ, ಆಮೇಲೆ ಏನ್ ಮಾಡ್ತೀರಿ, ಹೆಜ್ ಕೊಟ್ಬಿಟ್ಟು ದ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೋತೀರಿ. ಫಸ್ಟ್ ಇವೆರಡು ಎಕ್ಸ್ಪರ್ಟ್ ಆಗ್ಬಿಡಿ. ಓಕೆ, ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಫಸ್ಟ್ ಇವೆರಡು ಎಕ್ಸ್ಪರ್ಟ್ ಆಗಿ ಸ್ಟ್ರಾಂಗಲ್ ಮಾಡಿ. ಓಕೆ, ಈಗ ಒಂದಿಷ್ಟು ದಿನ 1-2-3 ತಿಂಗಳು ಸ್ಟ್ರಾಂಗಲ್ ಮಾಡಿ ಎಕ್ಸ್ಪರ್ಟೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟ್ರಾಡಲ್ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ತೀರಾ, ಹೆಜ್ ಕೊಡ್ತೀರಾ, ಏನಾಗ್ತದೆ, ಐರನ್ ಫ್ಲೈ ಕೂಡ ಆಗ್ತದೆ. ಫೈನ್, ಆಪ್ಷನ್ ಸೆಲ್ಲಿಂಗ್ ಈ ರೀತಿ ಎಂಟ್ರಿ ಆಗಿದೆ. ಸೊ ಇಲ್ಲಿ ತಿಂಗಳ ಆದಾಯ ಮಾಡ್ಬೋದಾ ವಿತ್ ಟೂ ಮಚ್ ಲೆಸ್ ರಿಸ್ಕ್? ಎಸ್ ಸರ್, ಝೀರೋ ರಿಸ್ಕ್ ಅಂತ ತಿಳ್ಕೊಳ್ಳಿ ಕೆಲವೊಮ್ಮೆ.
ಬಟ್ ಕೆಲವೊಮ್ಮೆ ಲಾಸ್ ಕೂಡ ಆಗ್ತದೆ. ಬಟ್ 99% ಪ್ರಾಫಿಟ್ ಮಾಡೋದು 1% ಲಾಸ್ ಕೊಡೋದು ಏನು ದೊಡ್ಡದಾಗಲ್ಲ ಸರ್. ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಯಾವ ರೀತಿ ನೀವು ಟ್ರೇಡ್ ಮಾಡಬಹುದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಪ್ಷನ್ ಸೆಲ್ಲಿಂಗ್ ಮಾಡಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇದೊಂದು ಫಾರ್ಮುಲಾ ಇದೆ ನಮ್ಗೆ. ಇಂಪ್ಲಾಯ್ಡ್ ವೊಲಟಾಲಿಟಿನ ಯೂಸ್ ಮಾಡಿ ಸ್ಟಾಕ್ ಎಷ್ಟು ಮೂಮೆಂಟ್ ಆಗುತ್ತೆ ಅಂತ ಇದೊಂದು ಫಾರ್ಮುಲಾ ಇದೆ. ನೀವೇನ್ ಮಾಡ್ತೀರಿ, ನೋಟ್ ಡೌನ್ ಮಾಡ್ಕೋತೀರಿ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ತೋರಿಸ್ತೀನಿ ನಾನು. ಫಾರ್ಮುಲಾ ಏನಿದೆ, ಎಕ್ಸ್ಪೆಕ್ಟೆಡ್ ಸ್ಟಾಕ್ ಮೂವ್ ಇದೆ, ಎಷ್ಟಾಗುತ್ತೆ ಅಂತ ಹೇಳಿ ಅದನ್ನ ನಾವು ಕಂಡು ಹಿಡ್ಕೊಳ್ಳೋದು ಏನ್ ಮಾಡ್ತೀವಿ, ಸ್ಟಾಕ್ ಪ್ರೈಸ್ ಎಷ್ಟಿದೆ ಅದನ್ನ ಮಲ್ಟಿಪ್ಲೈ ಮಾಡ್ತೀರಿ. ಇಂಪ್ಲಾಯ್ಡ್ ವೊಲಟಾಲಿಟಿ ಡಿವೈಡ್ ಬೈ 100 ಇಂಟು ಸ್ಕ್ವೇರ್ ರೂಟ್ ಆಫ್ ದ ಡೇಸ್ ಟು ಎಕ್ಸ್ಪೈರೇಷನ್ ಅಂಡ್ 365 ಡೇಸ್ ಅಂತ ಇದೆ. ಈಸಿ ಇದೆ, ಮ್ಯಾಥಮೆಟಿಕಲ್ ಥಿಂಗ್ ಏನಿಲ್ಲ, ನೀವು ಕ್ಯಾಲ್ಕುಲೇಟರ್ ತಗೊಂಡು ಯೂಸ್ ಮಾಡ್ಬೇಕಷ್ಟೇ. ಓಕೆ, ಈ ಸದ್ದ ಮಟ್ಟಿಗೆ ಒಂದು ಸ್ಟಾಕ್ ಇದೆ, HDFC ಬ್ಯಾಂಕ್ ಎಕ್ಸಾಂಪಲ್ ತಗೊಂಡಿದ್ದೀನಿ, 1642 ಇದೆ. ಅದರದ್ದು ಆಟ್ ದ ಮನಿ ವೊಲಟಾಲಿಟಿ ಏನಿದೆಪ್ಪ ಅಂದ್ರೆ 14.86 ಇದೆ. 14 ದಿವಸದ ಎಕ್ಸ್ಪೈರಿ ಆಗ್ಲಿಕ್ಕೆ. ಇವು ನನಗೆ ಬೇಕಾಗಿರೋ ವಿಷಯಗಳು. ಓಕೆ, ಇವನ್ನ ತಗೊಂಡು ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಹಿಂದ್ಗಡೆ ನೀವು ಏನ್ ನೋಡಿದ್ರಿ, ಫಾರ್ಮುಲಾ ನೋಡಿದ್ರಿ. ಇಂಪ್ಲಾಯ್ಡ್ ವೊಲಟಾಲಿಟಿ 14.6 ಇದು ಪರ್ಸೆಂಟೇಜ್ ಅಲ್ಲಿ ಇರ್ತದೆ. ಸೊ ಡಿವೈಡ್ ಬೈ 100. ಓಕೆ, ಸ್ಕ್ವೇರ್ ರೂಟ್ ಆಫ್ ವಾಟ್, 14 ದಿವಸ ಸರ್. ಔಟ್ ಆಫ್ ವಾಟ್, 365 ಡೇಸ್. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೇನ್ ಸಿಗುತ್ತೆ ಅಂದ್ರೆ ಪ್ಲಸ್ ಆರ್ ಮೈನಸ್ 47.78 ಅಂದ್ರೆ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಎಷ್ಟು ಸ್ಟಾಕ್ ಇದೆಯಲ್ಲ 1642, ಅದು ಮೈನಸ್ 1594 ಹೋಗ್ಬೋದು, ಪ್ಲಸ್ 1686 ವರೆಗೂ ಹೋಗ್ಬೋದು. ಈ ರೀತಿ ನಿಮ್ಗೆ ರೇಂಜ್ ಸಿಕ್ಬಿಟ್ರೆ ನೀವೇನ್ ಮಾಡ್ತೀರಿ, ಔಟ್ ಆಫ್ ದ ಮನಿ 1600 ಏನ್ ಮಾಡ್ತೀರಿ, ಪುಟ್ ಸೆಲ್ ಮಾಡ್ತೀರಿ. ಓಕೆ, ಈ ಕಡೆ 1700 ಏನ್ ಮಾಡ್ತೀರಿ, ಕಾಲ್ ಸೆಲ್ ಮಾಡ್ತೀರಿ. ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇರ್ತದೆ, ರೇಂಜ್ ಒಳಗೆ ಇರ್ತದೆ. ಯಾವ್ದಾದ್ರು ಒಂದು ರೇಂಜ್ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಸ್ಪಾಂಟೇನಿಯಸ್ಲಿ ಕೆಳಗಡೆ ಹೋಗೋ ಚಾನ್ಸಸ್ ಇರ್ತದೆ. ಓಕೆ, ಸ್ಟ್ರಾಂಗಲ್ ಮಾಡ್ಬೋದು. ಓಕೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ITC ಒಂದು ಎಕ್ಸಾಂಪಲ್ ತೋರಿಸ್ತಿದೆ. ಏನಾಗಿದೆ, ನಂಬರ್ 1 ಈಗ IV ನೋಡ್ಕೊಡ್ರಿ. ಆಟ್ ದ ಮನಿ IV ಎಷ್ಟಿದೆ, 25 ಚಿಲ್ಲರೆ ಇದೆ. ಮಾರ್ಕೆಟ್ ಎಲ್ಲಿಗಿದೆ, 455 ಇದೆ. ಓಕೆ, ಇಷ್ಟಂತೂ ಗೊತ್ತಾಗಿದೆ. ಓಕೆ, ಇಲ್ಲಿ ಮೇಲ್ಗಡೆ ನೋಡಿ ಸರ್, IV ಪುಟ್ ಕಡೆ ಇದೆ, ಇದು ಈ ಕಡೆ ಕಾಲ್ ಸೈಡ್ ಇದೆ. ಓಕೆ, ನೋಡಿದ್ರಿ. ಈಗ ನೋಡಿದ್ರೆ ಏನ್ ಮಾಡ್ತೀರಿ, ನೆಕ್ಸ್ಟ್ ನೀವೇನ್ ಮಾಡ್ತೀರಿ, ಮ್ಯಾಕ್ಸಿಮಮ್ ಟೈಮ್ ನಲ್ಲಿ ಥಿಂಕ್ ಮಾಡ್ತೀರಿ ITC ಎಷ್ಟು ಪ್ರಮಾಣದಲ್ಲಿ ಮೇಲೆ ಕೆಳಗಡೆ ಆಗ್ತದೆ. ಎಸ್ ಸರ್, ಒಂದಿನ ಜುಲೈನಲ್ಲಿ 10% ಮೇಲೆ ಕೆಳಗಡೆ ಆಗಿತ್ತು, ಆಗಸ್ಟ್ ನಲ್ಲಿ 6% ಆಗಿದ್ದ, ಸೆಪ್ಟೆಂಬರ್ ನಲ್ಲಿ 5% ಆಗಿದ್ದ, ಅಕ್ಟೋಬರ್ ಅಲ್ಲಿ ಎಷ್ಟಿದೆ, 7% ಆಗಿದ್ದಾನೆ, 4%, 5%, 6%. ಇಲ್ಲಿಂದ ಏನ್ ಗೊತ್ತಾಗ್ತದೆ, ಅವರೇಜ್ ಆಗಿ ಒಂದ್ ಸ್ಟಾಕು 6% ರೇಂಜ್ ಒಳಗಡೆ ಒಂದ್ ತಿಂಗಳಲ್ಲಿ ಟ್ರೇಡ್ ಮಾಡ್ತದೆ. ಇಷ್ಟು ಗೊತ್ತಾದ್ರೆ ಸಾಕು ಸರ್ ನಿಮಗೆ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ. ಯಾವ ರೀತಿ ಮಾಡ್ಕೋತೀರಿ, ಲೈಕ್ ಸ್ಟ್ರಾಂಗಲ್ ಮಾಡಬೇಕು. ನೀವೇನ್ ಮಾಡ್ತೀರಿ ಅಂದ್ರೆ ಇಲ್ಲಿ ಸ್ಟ್ರಾಂಗಲ್ ಕ್ರಿಯೇಟ್ ಮಾಡಿದ್ರಿ. ಸೊ 425 ಪುಟ್ ಸೆಲ್ ಮಾಡಿದೀವಿ ಅಂಡ್ 490 ಕಾಲ್ ಸೆಲ್ ಮಾಡ್ತಿದೀವಿ. ರೇಂಜ್ ಎಷ್ಟಿದೆ, ಟೋಟಲ್ 6% ರೇಂಜ್ ಮೇಂಟೈನ್ ಮಾಡ್ಕೋತಿದೀವಿ. ಓಕೆನಾ. ಸೊ ಎಂಡ್ ಆಫ್ ದ ಡೇ ನೀವು ಮಾರ್ಕೆಟ್ ನಿಂದ ದುಡ್ಡು ತಗೊಳ್ಳೇಬೇಕು ಸರ್. ಮ್ಯಾಕ್ಸಿಮಮ್ ಪ್ರಾಫಿಟ್, ಎಸ್ ಸರ್, ಮ್ಯಾಕ್ಸಿಮಮ್ ಆಫ್ ಅನ್ಲಿಮಿಟೆಡ್ ಇದೆ. ಬಿಕಾಸ್ ಯು ಆರ್ ನಾಟ್ ಗಿವನ್ ಎನಿ ಹೆಜ್ಜಸ್ ಯಾವ್ದು ಕೊಟ್ಟಿಲ್ಲ. ಇಲ್ಲ ಹೆಜ್ಜಿಂಗ್ ಕೊಡ್ಬೇಕಂದ್ರೆ ಸರ್ ಬ್ರೇಕ್ ಇವನ್ ಅದಲ್ಲ, ಯುಕೆ ಹೋಗಿ ಬ್ರೇಕ್ ಇವನ್ಗೆ ನೀವು ಒಂದು ಈ ಕಡೆ ಕೆಳಗಡೆ ಪುಟ್ ತಗೋತೀರಿ, ಮೇಲ್ಗಡೆ ಒಂದು ಕಾಲ್ ತಗೋತೀರಿ. ಬಟ್ ಮಾರ್ಕೆಟ್ ಇದ್ರ ನಡುವೆನೆ ಟ್ರೇಡ್ ಮಾಡುತ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡೋದು, ಈ ರೀತಿ ಸ್ಟ್ರಾಟಜಿ ಮಾಡಬಹುದಲ್ಲ. ಕನ್ಸಿಸ್ಟೆಂಟ್ ಇನ್ಕಮ್ ಸರ್, ಇಫ್ ಯು ಆರ್ ಇನ್ವೆಸ್ಟಿಂಗ್ ಅಬೌಟ್ 1.5 lakh ಅಂಡ್ ಯು ಆರ್ ಗೆಟಿಂಗ್ ಇನ್ಕಮ್ ಅಬೌಟ್ 13,000, ಥಿಂಕ್ ಮಾಡಿ. ನೀವು 1 ಲಕ್ಷ ಬ್ಯಾಂಕ್ ಅಲ್ಲಿ ಇಟ್ಟರು ಕೂಡ 6.5% ಬಡ್ಡಿ ಕೊಡೋದಿಲ್ಲ ನಿಮಗೆ. ವಿತ್ TDS ಕಟ್ ಮಾಡಿ ಒಂದು 4.25% ಬರುತ್ತೆ. ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ರೆ ನೀವು ಏನು ದುಡ್ಡೇ ಗಳಿಸಲ್ದಂಗೆ ಆಯ್ತು FD ಇಲ್ಲಿ ಮಾಡಿ. ಅದು ಈ ಕಾರಣದಲ್ಲಿ ಬ್ಯಾಂಕ್ ಇದೊಂದು ITC ನಲ್ಲಿ ಟ್ರೇಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗ್ತದೆ, 13,440 ಸಿಗ್ತದೆ ಅಂತ ಕೊಟ್ರೆ ಎಂಡ್ ಆಫ್ ದ ಡೇ. ಇಲ್ಲಾಂದ್ರೆ ಈ ಎಜ್ಜಿಗೋ ಅಥವಾ ಈ ಎಜ್ಜಿಗೋ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಏನಾದ್ರು ಕ್ಲೋಸ್ ಆದ್ರೆ ಒಂದಾದ್ರೂ ಒಂದು ಅಮೌಂಟ್ ಬಂದೇ ಬರ್ತದೆ. ಓಕೆ, 417 to 418, 498 ಈ ರೀತಿ ಮಾಡ್ಬೋದಲ್ಲ. ವೈ ನಾಟ್, ಯು ಕ್ಯಾನ್ ಡೂ ಇಟ್. ಓಕೆ, ಲೆಟ್ಸ್ ಸಿ ಹಿಯರ್. ಓಕೆ, ITC ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಏನಾಗಿದೆ ಇಲ್ಲಿ, 455 ಇದೆ. ಓಕೆ, ಅದು 25.34 ಇದೆ, 32 ದಿನ ಎಕ್ಸ್ಪೈರಿ ಇದೆ. ನೀವು ಅದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಎಸ್ ಸರ್, ವಿ ಹ್ಯಾವ್ ವಿತ್ ದ ರೇಂಜಸ್ 420 and 489. ಈಗೇನ್ ಮಾಡಿದ್ವಿ, ನಾನು ನಿಮ್ಗೆ ಸ್ಟ್ರಾಟಜಿಗಳು ತೋರಿಸಿದ ಪ್ರಕಾರ ಈ ಕಡೆ ಒಂದು ಪುಟ್ ಸೆಲ್ ಮಾಡಿದ್ರಿ, ಈ ಕಡೆ ಒಂದು ಕಾಲ್ ಸೆಲ್ ಮಾಡಿದ್ರಿ. ವಾಚ್ ಇಟ್ ಹಿಯರ್. 420 ಆಸ್ಪಾಸ್ ಇದೊಂದು ಪುಟ್ ಸೆಲ್ ಮಾಡಿದ್ರಿ, 490 ಕಾಲ್ ಸೆಲ್ ಮಾಡಿದ್ರಿ. ಎರಡು ಕೂಡ ಏನ್ ಮಾಡಿದ್ರಿ ನೀವು, ಟೋಟಲ್ ಪ್ರೀಮಿಯಂ ಕಲೆಕ್ಟ್ ಮಾಡ್ತಾ ಇರುತ್ತೆ ಎಷ್ಟು, 13,440. 8 ರೂಪಾಯಿ ಟೋಟಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 8.4 ಮಲ್ಟಿಪ್ಲೈ ವಿತ್ ದಿಸ್ ಒನ್ ಟೋಟಲ್ ಲಾಟ್ ಸೈಜ್ 13,440 ನೀವು ಪ್ರಾಫಿಟ್ ಮಾಡ್ಬೋದಲ್ಲ ಯೂಸಿಂಗ್ ದಿಸ್ ಒನ್.
ಇಂಪ್ಲಾಯ್ಡಬಿಲಿಟಿ ಒಂದು ಕ್ಯಾಲ್ಕುಲೇಷನ್ ಫಾರ್ಮುಲಾ ಹಾಕಿದ್ದೀನಿ, ಇದನ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ. ಪ್ರತಿ ತಿಂಗಳು ಇದನ್ನ ಯಾಕೆ ಮಾಡಬಾರ್ದು ನೀವು? ಈಸಿ ಇರುತ್ತೆ. ಓಕೆ ಸರ್, ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಮಾರ್ಜಿನ್ ಕಡಿಮೆ ಯಾವ ರೀತಿ ಮಾಡೋದು ಸರ್ ಹೇಳಿ? ಓಕೆ ಸರ್, ಒಂದು ಪಾಯಿಂಟ್ ಆಫ್ ಹೇಳ್ತೇನೆ. ನಿಮ್ಮ ಹತ್ರ 50,000 ಇದೆ, 50,000 ಇದೆ. ನೀವೇನ್ ಮಾಡ್ತೀರಿ ಅಂದ್ರೆ, ಸರ್ ನಾನು 50,000 ಇದ್ರು ಕೂಡ ನಾನು ಆಪ್ಷನ್ ಸೆಲ್ಲಿಂಗ್ ಬ್ಯಾಂಕ್ ನಿಫ್ಟಿನಲ್ಲಿ ಮಾಡ್ಬೇಕು ಸರ್, ನನ್ಗೆ ಹೆಂಗಾದ್ರೂ ಒಂದು ಉಪಾಯ ಹೇಳ್ಕೊಡಿ. ಎಸ್ ಸರ್, ಎಲ್ರಿಗೂ ನೀವು ಇದೇ ಮೈಂಡ್ ಇದೆ. ಎಸ್ ಸರ್, ಐ ವಿಲ್ ಟೆಲ್ ಯು, ಡೋಂಟ್ ವರಿ. ಓಕೆ, ಇದಕ್ಕೆ ಏನ್ ಮಾಡ್ಬೋದು ಸರ್? ಹೆಜ್ಜಸ್ ಖರೀದಿ ಮಾಡ್ಬೋದಾ? ಎಸ್, ಅದನ್ನ ಹೇಳ್ತೀನಿ. ಇಲ್ಲ, ನೀವು ಏನ್ ಮಾಡ್ತೀರಿ ಸರ್, ಕೆಲವೊಮ್ಮೆ ಸ್ಟ್ರಾಂಗಲ್ ಸ್ಟಾಡಲ್ ಮಾಡ್ಬೋದಾ? ಎಸ್ ಸರ್, ಸ್ಟ್ರಾಂಗಲ್ ಸ್ಟಾಡಲ್ ಮಾಡಿ ಅದಕ್ಕೆ ಹೆಜ್ಜಸ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಐರನ್ ಫ್ಲಾಗ್ ಐತೆ, ಒಂದು ಐರನ್ ಕೌಂಟರ್ ಆಗ್ತದೆ. ಓಕೆ, ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಕ್ಲಿಯರ್ ಇದೆ, ಮಾರ್ಕೆಟ್ ಮೇಲೆಗಡೆ ಹೋಗ್ತಾನೆ, ಬಟ್ ಸ್ಪೀಡ್ ಆಗಿ ಹೋಗೋದಿಲ್ಲ ಸರ್, ಅಂದ್ರೆ ಸ್ವಲ್ಪ ಡಿಫಿಕಲ್ಟಿ ಇದೆ ಮೇಲೆಗಡೆ ಹೋಗೋದು, ಸ್ಲೋ ಆಗಿ ಹೋಗ್ತಾನೆ ಅಂದ್ರೆ ವಾಟ್ ಯು ಟು ಡೂ? ಆಪ್ಷನ್ ಪುಟ್ ಸೆಲ್ ಮಾಡ್ಬೋದು, ಕ್ಲಿಯರ್ ಡೈರೆಕ್ಷನ್. ಓಕೆ, ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಸರ್, ಅಷ್ಟು ಡೈರೆಕ್ಷನ್ ನನಗೂ ಅನಿಸ್ತಾ ಇಲ್ಲ, ಈಸಿಲಿ ಬೀಳ್ತಾನೆ ಅಂತಾಳೆ, ಸೊ ನನಗೆ ಹೆದರಿಕೆ ಆಗ್ತದೆ ಪುಟ್ ತಗೊಳಕ್ಕೆ ಅಂದ್ರೆ ಇವನ್ ಏನ್ ಮಾಡ್ಬೋದು? ಕಾಲ್ ಸೆಲ್ ಮಾಡ್ಬೋದು. ಓಕೆ, ಕಾಲ್ ಸೆಲ್ ಮಾಡೋದು. ಬಟ್ ನಿಮ್ಮ ಹತ್ರ ಇರೋದೇ ಎಷ್ಟು ಸರ್? 50,000 ಇದೆ ನನ್ನ ಹತ್ರ. ಏನ್ ಮಾಡ್ಲಿ ಸರ್ ಹೇಳಿ ಸರ್, ಇಯರ್ ಯಾವ ರೀತಿ ಮಾಡೋಣ? ಸೊ ಅದಕ್ಕೊಂದು ಉಪಾಯ ಮಾಡ್ತೀನಿ ಸರ್. ನಿಮ್ಗೆ ಏನ್ ಮಾಡ್ತೀನಿ, ಮಾರ್ಜಿನ್ ಕ್ಯಾಲ್ಕುಲೇಟರ್ ತೋರಿಸ್ತೀನಿ. ಸೊ ಲೆಟ್ಸ್ ಸ್ವಿಚ್ ಟು ಮಾರ್ಜಿನ್ ಕ್ಯಾಲ್ಕುಲೇಟರ್. ಓಕೆ, ನಾನು ಏನ್ ಮಾಡಿದೆ, ಅಬ್ಸ್ಟ್ರಾಕ್ಟ್ ಮಾರ್ಜಿನ್ ಕ್ಯಾಲ್ಕುಲೇಟರ್ ಕರ್ಕೊಂಡ್ ಬಂದೀನಿ. ಈಗ ಸದ್ಯದಲ್ಲಿ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಎಷ್ಟು ಟ್ರೇಡ್ ಮಾಡ್ತಾ ಇದೆ ಸಿಎಲ್, ನಾನು ನಿಮ್ಗೆ ಏನ್ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿ ಕರ್ಕೊಂಡು ಹೋಗ್ತೀನಿ. ಓಕೆ, ಸಿ 45,634 ಇದೆ. ಎಸ್ ಸರ್, ಮಾರ್ಕೆಟ್ ಅಂತೂ ಮೇಲ್ಗಡೆ ಹೋಗ್ತಾನೆ, ಬಟ್ ಐ ಡೋಂಟ್ ನೋ ಯಾವ ರೀತಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ನೀವೇನ್ ಮಾಡ್ತೀರಂದ್ರೆ, ಈಗ 45,000 ನಿಮ್ಮ ಮೈಂಡ್ ಇದೆ ಸರ್, ಇಲ್ಲಿ ಒಂದು ಸಪೋರ್ಟ್ ತರ ಏನೋ ಕಾಣ್ತಾ ಇದ್ದಾನೆ. ಎಲ್ಲಿ ಸರ್ ಅಂದ್ರೆ, ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬ್ರೇಕ್ಔಟ್ ಆದ, ಓಕೆ ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ನೀವೇನ್ ಮಾಡ್ತೀರಿ, ಇಲ್ಲಿ ಸಪೋರ್ಟ್ ಕಾಣಬಹುದು. ಎಲ್ಲಿ ಕಾಣಬಹುದು? ಸಿಎಲ್ ಬ್ರೇಕ್ಔಟ್ ಆದ್ಮೇಲೆ 45,600 ಸಪೋರ್ಟ್ ಆಗುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ ಸರ್, 45,600 ಪುಟ್ ಸೆಲ್ ಮಾಡ್ತೀನಿ. ಆದ್ರೆ ನನ್ನ ಹತ್ರ 50,000 ಇದೆ. ಓಕೆ, ಲೆಟ್ಸ್ ಗೋ ಟು ದ ಮಾರ್ಜಿನ್ ಕ್ಯಾಲ್ಕುಲೇಟರ್ ಅಂಡ್ ಚೆಕ್ ಯಾವ ರೀತಿ ಮಾಡ್ತೀರಿ. 45,600. ಓಕೆ, ಬ್ಯಾಂಕ್ ನಿಫ್ಟಿ ನಾನು ನೋಡ್ತೀನಿ, ಪುಟ್ ನ ಸೆಲ್ ಮಾಡ್ತೀನಿ ಅಂತ ಕೊಡ್ರಿ. ಬಾಯ್ ಮಾಡಿದ್ರೆ ನಿಮ್ ದುಡ್ಡು ಎಷ್ಟಾಗುತ್ತೆ ಸರ್? 3,780 ಹಾಕ್ಬೇಕು. ಓಕೆ, ಎಲ್ರಿಗೂ ಗೊತ್ತಿದೆ, ಕಾಮನ್ ಆಗಿ ಗೊತ್ತಿದೆ. ರಿಮೂವ್ ಮಾಡೋಣ. ನಾನು ಏನ್ ಮಾಡ್ತೀನಿ, ಸೆಲ್ ಮಾಡಿದ್ರೆ ಎಷ್ಟು ಬೇಕಾಗುತ್ತೆ ಸರ್ ಅದ್ ನೋಡ್ಕೊಳ್ಳೋಣ. 45,600. ಓಕೆ, ಪುಟ್ ನ ಸೆಲ್ ಮಾಡೋಣ. ಎಷ್ಟಿಗೆ ಸೆಲ್ ಮಾಡಿದ್ರೆ 85,000 ಬೇಕು ನಮಗೆ. ಟೋಟಲ್ 89,000 ಕೇಳ್ತಿದ್ದಾನೆ. ಎಂಡ್ ಆಫ್ ದ ಡೇ ಫೈನಲ್ ಮಾರ್ಜಿನ್ 85,000 ರುಪೀಸ್ ಬೇಕು. ನನ್ನ ಹತ್ರ ಎಷ್ಟಿದೆ? 50,000 ಇದೆ. 50,000 ಇದೆ. ನಾನು ಏನ್ ಮಾಡ್ತೀನಿ, ಪೂರಾ ಔಟ್ ಆಫ್ ದ ಮನಿ, ಆಪ್ಷನ್ ಚೇಂಜ್ ತಗೋ ತೋರಿಸ್ತೀನಿ. ಪೂರಾ ಔಟ್ ಆಫ್ ದ ಮನಿಗೆ ಹೋಗ್ತೀನಿ ನಾನು ಪುಟ್ ಸೆಲ್ ಮಾಡ್ಲಿಕ್ಕೆ. ಓಕೆ, ಪುಟ್ ಸೆಲ್ ಮಾಡ್ತಿದ್ವಲ್ಲ, ಪೂರಾ ಔಟ್ ಆಫ್ ದ ಮನಿ ಅಂದ್ರೆ ಏನ್ ಮಾಡ್ತೀನಿ, 42,000 ಒಂದು ಪುಟ್ ತಗೋತೀನಿ. ಓಕೆ, ಸಿಯರ್ 42,000. ಓಕೆ, ಪುಟ್ನ ತಗೊಳ್ಳೋಣ. ಬ್ಯಾಂಕ್ ನಿಫ್ಟಿ. ಓಕೆ, ಏನ್ ಮಾಡೋಣ, ಪುಟ್ನ ತಗೊಳ್ಳೋಣ, ಬೈ ಮಾಡೋಣ. ಸರಿ, ಈಗ ಏನಾಯ್ತು ಸರ್, ಟೋಟಲಿ 64,000 ಬೇಕಾಯ್ತು. ಅರ್ಲಿಯರ್ 89,000 ಬೇಕಾಗಿತ್ತು, ಈಗ 64,000 ಬೇಕಾಯ್ತು. ಬಟ್ ಇನ್ನೊಂದು ಪಾಯಿಂಟ್ ಮಾಡಿ ಸರ್, ನಂಗೆ 50,000 ಇದೆ ಸರ್, ನಾನೇನ್ ಮಾಡ್ಲಿ? ಓಕೆ ಓಕೆ, ಅವಾಗ ಸ್ವಲ್ಪ ಸಮಯ ಬನ್ನಿ, 43,000 ಪುಟ್ ತಗೊಳ್ಳಿ. ಸಿಯರ್ 47,000 ಸರ್. ಫೈನಲ್ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ ನಮಗೆ? 47,000. ಬಟ್ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ನಮ್ಗೆ ಇಲ್ಲಿ ಡಿಫರೆನ್ಸ್ ಅಲ್ಲಿ ದುಡ್ಡಿದೆ. ಡಿಫರೆನ್ಸ್ ಅಲ್ಲಿ ಅಂದ್ರೆ ಏನು ಸರ್? ಸೊ ನಾವೇನ್ ಮಾಡ್ತಿದ್ವಿ, 45,600 ಪುಟ್ ಸೆಲ್ ಮಾಡ್ತಿದ್ವಿ. ಓಕೆ, ಇದು ನಾವು ನೆಕೆಡ್ ಸೆಲ್ ಮಾಡ್ದಂಗೆ 45,600 252 ರೂಪಾಯಿ ಇದೆ. ಇಂಟು 15 ಮಾಡಿದ್ರೆ ಹತ್ರ 3,500 ಬರ್ತದೆ. ಓಕೆ, 3,500 ಬರ್ತಾ ಇದೆ. ಓಕೆ, ನೀವು 43,000 ಪುಟ್ ಬೈ ಮಾಡಿದಿರಲ್ಲ, ಓಕೆ 43,000 ಅದು 8 ರೂಪಾಯಿ ಇದೆ. ಸೊ ನಿಮ್ಮ ಲಾಭ ಎಷ್ಟು ಸರ್? 252 ಮೈನಸ್ 8 ಅಂದ್ರೆ 244 ಆಸ್ಪಾಸು ಬರುತ್ತೆ. ಇಂಟು 15 ಯೂಸ್ ಯುವರ್ ಪ್ರಾಫಿಟ್. ಬಟ್ ಓನ್ಲಿ ಯಾವಾಗ ಇದು ಪ್ರಾಫಿಟ್ ಸರ್? ಮಾರ್ಕೆಟ್ ಡೈರೆಕ್ಷನ್ ನಿಮ್ಗೆ ರೈಟ್ ಇದೆ, ಮಾರ್ಕೆಟ್ ಮೇಲ್ಗಡೆನೆ ಹೋಗ್ತಾನೆ ಅಂದ್ರೆ ಹೋಲ್ಡ್ ಮಾಡುವಾಗ ನೀವು ಈ ರೀತಿ ಪೊಸಿಷನ್ ಮಾಡಬಹುದು. ಓಕೆ, ಮಾರ್ಜಿನ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ನೀವು ಒಂದು ಉಪಾಯ ತಗೋಬಹುದು ಸಿಯರ್. ಓಕೆ, ಇನ್ನೊಂದು ಉಪಾಯ ಹೇಳ್ತೀನಿ ಸರ್, ಇದನ್ನ ತೆಗಿತೀನಿ. ಓಕೆ, ಲೆಟ್ ಮಿ ರಿಮೂವ್ ದಿಸ್ ಒನ್. ಓಕೆ, ನಿಮ್ಗೆ ಏನಿದೆ ಅಂದ್ರೆ ಯೂಶುವಲಿ ಸರ್, ಓಕೆ ನೀವೇನ್ ಮಾಡ್ತೀರಿ, 45,600 ಪುಟ್ ಸೆಲ್ ಮಾಡ್ತಿದ್ರಿ. ಓಕೆ, ಯಾಕೆ 45,600 ಪುಟ್ ಸೆಲ್ ಮಾಡ್ತೀರಿ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಸರ್. ಬಟ್ 46,500 ಮೇಲ್ಗಡೆ ಹೋಗೋದಿಲ್ಲ. ನಿಮ್ ಮೈಂಡ್ ಸೆಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಎಸ್ ಸರ್ 45,600 ಮೇಲ್ಗಡೆ ಹೋಗ್ತಾನೆ ಮಾರ್ಕೆಟ್, ಬಟ್ 46,200 ಅಥವಾ 46,500 ಮೇಲ್ಗಡೆ ಹೋಗೋದಿಲ್ಲ. ಆವಾಗ ನಿಮ್ ಉಪಾಯ ಏನ್ ಮಾಡಿ ಅಂದ್ರೆ, ಒಂದು ಇನ್ ಕೇಸ್ ಬ್ಯಾಂಕ್ ನಿಫ್ಟಿನ ಒಂದು ಆಕ್ಚುಲಿ ಸೆಲ್ ಮಾಡ್ತಿದ್ದಾರೆ ಅಂತ ಕೊಡ್ರಿ, 89,000 ಬೇಕು. ಇದಕ್ಕೆ ಜಸ್ಟ್ ನಾ ಏನ್ ಮಾಡ್ತೀನಿ, 46,500. ಓಕೆ, ಇದನ್ನ ಏನ್ ಮಾಡ್ತೀನಿ, ಒಂದು ಕಾಲ್ ಕೂಡ ಸೆಲ್ ಮಾಡ್ತೀನಿ. ವಾಚ್ ಇಟ್. 89,000 ಬೇಕಾಗಿತ್ತು ಸಿಯರ್, ನನಗೆ ಎಷ್ಟು ಬೇಕು? 89,000 ಬೇಕು. ಯಾವುದು? ಒಂದು ಪುಟ್ ಸೆಲ್ ಮಾಡಕ್ಕೆ. ನಾ ಈಗ ಕಾಲ್ ಕೂಡ ಸೆಲ್ ಮಾಡ್ತಿದ್ದೀನಿ, ಪುಟ್ ಕೂಡ ಸೆಲ್ ಮಾಡ್ತೀನಿ, ಕಾಲ್ ಕೂಡ ಸೆಲ್ ಮಾಡ್ತೀನಿ. ಜಸ್ಟ್ ಆಡ್ ದ ಪೊಸಿಷನ್. ಟೋಟಲ್ ಎಷ್ಟು ಬೇಕಾಗಿತ್ತು ಸರ್? ಈಗ
97,000. ಟೋಟಲ್ 1,00,000ದಲ್ಲಿ ನಾನು ಕಾಲು ಸೆಲ್ ಮಾಡಬಹುದು, ಪುಟ್ಟು ಸೆಲ್ ಮಾಡಬಹುದು. ಮಾರ್ಜಿನ್ ಬೆನಿಫಿಟ್ ಸಿಗ್ತಾ ಇದೆ ನನಗೆ. ಈ ರೀತಿ ಮಾರ್ಜಿನ್ ಬೆನಿಫಿಟ್ಸ್ ಯೂಸ್ ಮಾಡ್ಕೊಳ್ಳಿ. ವೈ ಕಾಂಟ್ ಯು ಡೂ? ಓಕೆ, ಯಾಕಂದ್ರೆ ನೋಡಿ ಸರ್, ನೀವು ಒಂದೇ ಸೆಲ್ ಮಾಡಿದ್ರೆ 85,000 ಉಳಿತು. ಬರೀ ಇನ್ನೊಂದು 15,000 ಆಡ್ ಮಾಡಿದ್ರೆ ನೀವು ಒಂದು ಪುಟ್ಟು ಸೆಲ್ ಮಾಡ್ಬೋದು, ಕಾಲ್ ಸೆಲ್ ಮಾಡ್ಬೋದು. ನಿಮಗೆ ಅನಿಸುತ್ತೆ ಈಗ ಮಾರ್ಕೆಟ್, ಎಸ್ ಸರ್, ಮಾರ್ಕೆಟ್ ಏನಾಗ್ತದೆ ಮೇಲ್ಗಡೆ 45,000, ಮೇಲ್ಗಡೆ 46,500 ಹಿಡಿದು, ಓಕೆ, ನೀವೇನ್ ಮಾಡ್ತೀರಿ, ರೇಂಜ್ ಫಿಕ್ಸ್ ಮಾಡ್ಕೋತೀರಿ. 1 ಅವರ್ ಸ್ವಿಚ್ ಮಾಡಿ ರೇಂಜ್ ಫಿಕ್ಸ್ ಮಾಡಿ ಏನ್ ಮಾಡ್ತೀರಿ, ಎಸ್ ಸರ್ 45,600 ಇಂದ ಹಿಡಿದು ಎಸ್ ಸರ್ 46,500 ವರೆಗೂ ಮಾರ್ಕೆಟ್ ಒಳಗಡೆನೆ ಇರ್ತಾನಂದ್ರೆ ಇದು ಏನಾಗುತ್ತೆ, ಸ್ಟ್ರಾಂಗಲ್ ಕ್ರಿಯೇಟ್ ಆಗುತ್ತೆ. ಇದ್ರೊಳಗೆ ಎಲ್ಲೇ ಕ್ಲೋಸ್ ಆದ್ರೂ ನಿಮ್ಗೆ ದುಡ್ಡಿದೆ. ವೈ ಕಾಂಟ್ ಯು ಡೂ ದಟ್? ನೀವು ಈ ರೀತಿ ಮಾಡಬಹುದಲ್ಲ. ಮಾರ್ಜಿನ್ ಕೂಡ ಎಷ್ಟು ಹತ್ತಿದೆ ಸರ್ ನನಗೀಗ? ಟೋಟಲಿ 1,00,000ದೊಳಗಡೆ ನಾನು 2 ಲಾಟ್ಗಳನ್ನ ಸೆಲ್ ಮಾಡಿದ್ದೀನಿ. ಒಂದು ಕಾಲ್ ಸೆಲ್ ಮಾಡಿದ್ದೀನಿ, ಒಂದು ಪುಟ್ ಸೆಲ್ ಮಾಡಿದ್ದೀನಿ. ಓಕೆ, ಯು ಕ್ಯಾನ್ ಡೂ ದಟ್. ಇಲ್ಲ ಸರ್, ಮಾರ್ಕೆಟ್ ಮೇಲ್ಗಡೆನೆ ಹೋಗ್ತಾನೆ, ಓಕೆ, ಅದು 46,500 ಕೂಡ ದಾಟಿದ್ರೆ ಅನ್ನೋ ಚಿಂತೆ ಇದ್ರೆ, ಫಸ್ಟ್ ಆಫ್ ಆಲ್ ಇದನ್ನ ತೆಗೀರಿ. ಓಕೆ, ಮೇಲ್ಗಡೆ ಹೋಗ್ತಾನೆ, ನಿಮ್ ಡೈರೆಕ್ಷನ್ ರೈಟ್ ಇದೆ. ನೀವೇನ್ ಮಾಡ್ತೀರಿ ಅಂದ್ರೆ 43,000 ಏನ್ ಮಾಡ್ತೀರಿ, ಒಂದು ಪುಟ್ನ ಹೆಜ್ ಮಾಡ್ತೀರಿ, ಮತ್ತೆ ಅದನ್ನ ಹೋಲ್ಡ್ ಮಾಡ್ತೀರಿ. ಇದು ಔಟ್ ಆಫ್ ದ ಮನಿ ಸರ್. ಓಕೆ, ಇದ್ರೊಳಗಡೆ ಅಪ್ಸ್ಟ್ರಾ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣ್ತದೆ. 45,000 ಏನ್ ಮಾಡ್ತಿದ್ರಿ, 600 ಪುಟ್ ಸೆಲ್ ಮಾಡ್ತಿದ್ರಿ. ಎಸ್, ಪುಟ್ ಸೆಲ್ ಮಾಡಿದ್ರ, ಓಕೆ. ನೀವು ಅದಕ್ಕೆ ಹೆಜ್ಜೆ ಏನ್ ಮಾಡ್ತಿದ್ರಿ ಅಂದ್ರೆ 43,000 ಒಂದು ಪುಟ್ ಬೈ ಮಾಡ್ತಿದ್ರಿ. ಬಟ್ ಇಲ್ಲಿ ಏನಿದೆ ಸರ್, ನೆಕೆಡ್ ಆಪ್ಷನ್ ಸೆಲ್ ಮಾಡದಂಗೆ ಇರುತ್ತೆ. ನೆಕೆಡ್ ಆಪ್ಷನ್ ಸೆಲ್ ಮಾಡದಂಗೆ, ಬಿಕಾಸ್ ಕೆಳಗಡೆ ಅನ್ಲಿಮಿಟೆಡ್ ಲೆಕ್ಕನೇ ಇದು. ನಿಮ್ ಇನ್ಕಮ್ ಲೆಕ್ಕ ಎಷ್ಟು ಸರ್? ಓನ್ಲಿ 3,600 ಚಿಲ್ಡ್ರೆ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಕೆಳಗಡೆ ಹೋದ್ರೆ. ಸೊ ಈ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೋದು ಸರ್, ಯು ಕ್ಯಾನ್ ಕ್ರಿಯೇಟ್ ಇಟ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬಿಡಿ, ಅಥವಾ ಬುಲ್ ಪುಟ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾವ ರೀತಿ ಸರ್ ಬುಲ್ ಪುಟ್ ಸ್ಪ್ರೆಡ್ ಮಾಡೋದಂದ್ರೆ, ಕಮ್ ಟು ದ 45,000, ಡೈರೆಕ್ಟ್ ಆಗಿ ಬನ್ನಿ 45,500 ಪುಟ್ ತಗೊಳ್ಳಿ. ಓಕೆ, ಯು ಕ್ಯಾನ್ ಡೂ ದಿಸ್ ಒನ್. ಓಕೆ, ಇಲ್ಲ ಸರ್ ನನಗೆ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, 45,300 ಪುಟ್ ತಗೊಳ್ಳಿ. ಸೊ ಈ ರೀತಿ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಲಾಸ್ ಕಡಿಮೆ ಆಗ್ತದೆ. ಬಟ್ ಇಲ್ಲಿ ನೆಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡ್ತಿರಪ್ಪ ಅಂದ್ರೆ ಯೂಸಿಂಗ್ ಲೋ ಮಾರ್ಜಿನ್ ಈ ರೀತಿ ಮಾಡಬಹುದು. ಇಲ್ಲ ಸರ್ ನಂಗೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬಿಡ್ತೀನಿ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಮಾಡ್ತೀನಿ, ವೆರಿ ನೈಸ್, ಗೋ ಅಂಡ್ ಚೆಕ್ ಇಟ್. ಓಕೆ, ಈ ರೀತಿ ಮಾಡಿ ಇಟ್ಕೊಳ್ಳಿ ಪೇ ಆಫ್ ಗ್ರಾಫ್ ನಲ್ಲಿ. ಈಗ ಮಾರ್ಜಿನ್ ಎಷ್ಟು ಬೀಳುತ್ತೆ ನನಗೆ? ಓನ್ಲಿ 21,000. ರೈಟ್, ಯು ಕ್ಯಾನ್ ಡೂ ದಟ್. ಓಕೆ, ಇಲ್ಲ ಸರ್ ನನಗೆ ಇನ್ನೂ ಮಾರ್ಜಿನ್ ಕಮ್ಮಿ ಬೀಳ್ಬೇಕು, ಪ್ರಾಫಿಟ್ ಲಾಸ್ ಜಾಸ್ತಿ ಆಗ್ಬೇಕಂದ್ರೆ ನೀವೇನ್ ಮಾಡಿ ಸರ್, ಓಕೆ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಮಾಡ್ಕೊಳ್ಳಿ. ನೀವು ಮಾರ್ಜಿನ್ ಕಮ್ಮಿ ಆಗ್ಬೇಕಂದ್ರೆ ಇಯರ್ ಮಾರ್ಕೆಟ್ ಅಂತೂ ಅರೌಂಡ್ 45,700 ಕ್ಲೋಸ್ ಆಗಿದ್ದಾನೆ. ನಾನೇನ್ ಮಾಡ್ತೀನಿ, 45,800 ಏನ್ ಮಾಡ್ತೀನಿ, ಕಾಲ್ ತಗೋತೀನಿ. ಆಮೇಲೆ 46,000 ಕಾಲ್ ಒಂದು ಸೆಲ್ ಮಾಡ್ತೀನಿ. ಓಕೆ, ಈಗ ಮಾರ್ಜಿನ್ ಎಷ್ಟು ಕಾಣುತ್ತೆ ಸರ್? 21,000 ಸಾಕು ನನಗೆ. ಸರ್ 13,000-14,000 ಸಾಕು. 20,000 ಇದ್ರು ಕೂಡ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಿ. ನೀವೀಗ ಯಾವುದು ಮೇಲ್ಗಡೆ ಸೆಲ್ ಮಾಡ್ತಿದ್ದೀರಿ, ಕೆಳಗಡೆ ಒಂದು ಬೈ ಮಾಡಿದಿರಿ, ಡೆಬಿಟ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀರಿ. ಈಗ 45,900 ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆದ್ರೆ ನಿಮ್ ದುಡ್ಡಿದೆ, ಪ್ರಾಫಿಟ್ ಫಿಕ್ಸ್ ಇದೆ, ಲಾಸ್ ಫಿಕ್ಸ್ ಇದೆ. ಇದು ಒನ್ ಆಫ್ ದ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿನೇ ಮಾಡಿ. ಇಲ್ಲ ಸರ್ ನನಗೆ ಇದು 328 ಏನಿದೆಲ್ಲ ಸರ್, ಪೂರ್ಣ 230 ಪೂರ್ಣ ಅಮೌಂಟ್ ಬೇಕಂದ್ರೆ ಈಗ ಮಾರ್ಕೆಟ್ ಮೇಲ್ಗಡೆ ಹೋಗೋದೇ ಇಲ್ಲ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗೋದೇ ಇಲ್ಲ ಸರ್, 100% ಕೆಳಗಡೆ ಇರ್ತಾನೆ ಅಂದ್ರೆ ನೀವೇನ್ ಮಾಡ್ಬೋದು, ಸೊ 46,500 ಕಾಲ್ ಸೆಲ್ ಮಾಡಿ. ಬಹಳ ಔಟ್ ಆಫ್ ದ ಮನಿ, ₹1 ₹2 ಇರುತ್ತದಲ್ಲ, ಅದರದ್ದು ಏನ್ ಮಾಡ್ತೀರಿ ನೀವು, ಕಾಲ್ ನ ಬೈ ಮಾಡಿಟ್ಕೋತೀರಿ. ಓಕೆ, 49,000 ಕಾಲ್ ಬೈ ಮಾಡಿದೆ. ಇದು ನೆಕೆಡ್ ಆಪ್ಷನ್ ಸೆಲ್ಲಿಂಗ್. ಓಕೆ, ಓನ್ಲಿ ಫಾರ್ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಮಾಡಿದ್ರಿ. ಈಗ 35,000 ಅಷ್ಟೇ ಆಗ್ತದೆ ಸರ್, 35,000 ಓನ್ಲಿ. ಓಕೆ, ಬಟ್ ಇನ್ ಕೇಸ್ ನೀವು ನೆಕೆಡ್ ಆಪ್ಷನ್ ಸೆಲ್ ಮಾಡಿದ್ರಿ ಸರ್, ನಾನು ₹1 ₹2 ತಗೊಂಡಿಲ್ಲ, ಕ್ಯಾನ್ಸಲ್ ಮಾಡಿ. ಎಷ್ಟು ಹತ್ತತ್ತೆ ಸರ್ ನಿಮ್ ಕ್ವಶನ್ ಮಾಡ್ತಿದ್ದಾರೆ ಇವರು? 68,000 ಕೊಡಪ್ಪ ಆಪ್ಷನ್ ಸೆಲ್ ಮಾಡ್ಲಿಕ್ಕೆ ಮಿನಿಮಮ್. ಅಂದ್ರೆ 70,000 ಆದ್ರೂ ಬೇಕು ಮಿನಿಮಮ್. ಎಷ್ಟು ಗಳಿಸ್ಲಿಕ್ಕೆ? 1,200 ಗಳಿಸ್ಲಿಕ್ಕೆ. ಫೈನ್. ಇದನ್ನ 30,000ದಲ್ಲಿ ಯಾವ ರೀತಿ ಮಾಡಿದೆ ಅಂದ್ರೆ, ಓನ್ಲಿ ಬಾಯಿಂಗ್ ದ ಹೆಜ್ಜಸ್. ಔಟ್ ಆಫ್ ದ ಮನಿ ಏನ್ ಮಾಡಿದೆ ನಾನು, 49,000 ಒಂದು ಕಾಲ್ ತಗೊಂಡೆ, ₹1 ₹2 ರನ್ ಆಗೋದನ್ನ. ಈ ರೀತಿ ಮಾಡಬಹುದಲ್ಲ. ಓಕೆ, ನಾನು ₹80 ಅಲ್ಲ, ಟೋಟಲ್ ಎಷ್ಟು ಗಳಿಸ್ತಾ ಇದ್ದೆ ಅಂದ್ರೆ ₹2 ಒಂದು ಸ್ಯಾಕ್ರಿಫೈಸ್ ಆಗುತ್ತೆ. ಟೋಟಲ್ ₹78 ಇಂಟು 15 ಈಸ್ ಯುವರ್ ಇನ್ಕಮ್, ದಟ್ ಇಸ್ 1168. ಸೊ ಈ ರೀತಿ ಹೆಜ್ಜೆಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಕಡಿಮೆ ಮಾರ್ಜಿನ್ ಅಲ್ಲಿ ಕೂಡ ಟ್ರೇಡ್ ಮಾಡಬಹುದು. ಸರ್ ನನಗೆ ಹಂಗಿಲ್ಲ ಸರ್, ನಾನು ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡೋನು, ನನಗೊಂದು ಎಕ್ಸಾಂಪಲ್ ಕೊಡಿ. ಓಕೆ, ಎಸ್ ಸರ್, ಸ್ಟಾಕ್ ಆಪ್ಷನ್ಸ್ ಅಲ್ಲಿ ತಿಳ್ಕೊಳ್ರಿ. ಯಾವ್ದೋ ಒಂದು ಸ್ಟಾಕ್ ನ ಟ್ರೇಡ್ ಮಾಡ್ತಿದ್ರೆ ಅಂತ ಕೊಡಿ. ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನಿಮಗೆ ಒಂದು ಸ್ಟಾಕ್ ನ ಕರ್ಕೊಂಡು ಹೋಗ್ತೀನಿ. ಲೈಕ್ ITC ತಗೋಣ. ಈಗ ಹೆಂಗಿರೋ ಡಿಸ್ಕಷನ್ ಮಾಡಿದ್ರೆ ITC ತಗೋಣ. ಸೊ ಏನ್ ಮಾಡ್ತೀನಿ, ನಾನು ಡೇ ಆಂಗಲ್ ಸ್ವಿಚ್ ಮಾಡಿ ನಿಮ್ಗೊಂದು ಪಾಯಿಂಟ್ ಆಫ್ ವ್ಯೂ ತೋರಿಸ್ತೀನಿ. ಸೊ ಮಾರ್ಕೆಟ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ನಾನು ಮಾರ್ಕ್ ಮಾಡ್ಕೋತೀನಿ.
ಓಕೆ ಸರ್, ನನಗೇನು ಅನಿಸುತ್ತೆ ಅಂದ್ರೆ ಸರ್, ಮಾರ್ಕೆಟ್ 430 ಮೇಲೆಗಡೆ ಬರೋದೇ ಇಲ್ಲ. ನಾನು ಏನ್ ಮಾಡ್ಬೇಕಂದ್ರೆ 430 ಕಾಲು ಅಥವಾ 440 ಕಾಲ್ ಸೆಲ್ ಮಾಡಬೇಕು ಸರ್. ಅದಕ್ಕೆ ಅಮೌಂಟ್ ದುಡ್ಡು ಜಾಸ್ತಿ ಕೇಳ್ತಾನೆ. ವೈ ನಾಟ್ ಸಿಯರ್, ನೀವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಸಿಯರ್ ಇದನ್ನ ತೆಗೆದಾಕ್ತೀನಿ. ಓಕೆ, ನಾನೇನ್ ಮಾಡ್ತೀನಿ 440 ITC ಕಾಲ್ನ ಸೆಲ್ ಮಾಡಬೇಕು. ಓಕೆ, ಸೆಲ್ ಮಾಡ್ರೆ ಎಷ್ಟು ಕೇಳ್ತಾನೆ ಸರ್ ದುಡ್ಡು? 81,000 ಕೇಳ್ತಾನೆ. ಸರ್ ನನ್ನ ಹತ್ರ 80,000 ಇಲ್ಲ, ಏನ್ ಮಾಡೋಣ? ಕಡಿಮೆ ದುಡ್ಡಲ್ಲ ಆಗ್ಬೇಕು ಸರ್. ಓಕೆ, ಒಂದು ಪಾಯಿಂಟ್ ಆಫ್ ತಿಳ್ಕೊಡ್ರಿ. ಒಂದು, ನೀವು ನೆಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರ ಅಂದ್ರೆ 400 ಎಷ್ಟಿದು 40 ಕಾಲ್ನ ಸೆಲ್ ಮಾಡ್ತೀರ ಅಂದ್ರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ? 81,000 ಬೇಕು. ಸರ್ ಇನ್ನೂ ಒಂದು ವೇ ಆಫ್ ಥಿಂಕಿಂಗ್ ಏನಿದೆ ಅಂದ್ರೆ, ಎಸ್ ಸರ್, ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್ ಅನ್ನು ಪಾಸ್ ಮಾಡಿದಿರಿ, ಬಟ್ ಇದ್ರ ಕೆಳಗಡೆ ಹೋಗೋದಿಲ್ಲ ಸರ್, 390 ಕೆಳಗಡೆ ಹೋಗೋದಿಲ್ಲ. ನನಗೆ ಬೇಕಾದ್ರೆ ಸರ್ ಮಾರ್ಕೆಟ್ 390 ಕೆಳಗಡೆ ಹೋಗೋದಿಲ್ಲ. ಬನ್ನಿ 390 ಪುಟ್ ಸೆಲ್ ಮಾಡಿ. ಓಕೆ, ITC ಬರ್ತೀರಿ. ಈಗ ನಿಮಗೆ ಮಾರ್ಜಿನ್ ಎಷ್ಟು ಹತ್ತುತ್ತೆ ನೋಡ್ಕೊಳ್ಳಿ, ಸೆಲ್ ಮಾಡಿ. ಟೋಟಲಿ 1 ಲಕ್ಷದಲ್ಲಿ ಓಕೆ ನೀವು ಎಷ್ಟು ಗಳಿಸ್ಬೋದು ಸರ್? 7,000 ಚಿಲ್ಲರೆ ಗಳಿಸ್ಬೋದು. ಸ್ಟ್ರಾಂಗಲ್ ಆಯ್ತು ಈಗ. ಓಕೆ, 1 ಲಕ್ಷ ಇನ್ವೆಸ್ಟ್ಮೆಂಟ್ ಓನ್ಲಿ ಆಪ್ಷನ್ ಸೆಲ್ಲಿಂಗಿಗೆ. ಸೊ ಅದನ್ನು ಕೂಡ ನಿಮಗೆ ಪೇ ಆಫ್ ರಫ್ ಅಲ್ಲಿ ಹಾಕಿ ತೋರಿಸ್ತೀನಿ. ಲೆಟ್ಸ್ ಸಿ ಇಯರ್ ITC ಅಂತ ಹಾಕ್ತೀನಿ. ITC ಹಾಕಿದ್ನಾ? ಓಕೆ, ಅಬ್ಸರ್ವೇಟ್. ನಾನೇನ್ ಮಾಡಿದೆ, 440 ಕಾಲ್ ಸೆಲ್ ಮಾಡಿದ್ದೀನಿ. 440 ಎಷ್ಟಿದೆ? ₹2.65, 16 ಲಾಟ್ ಇದೆ. 390 ಪುಟ್ ಸೆಲ್ ಮಾಡಿದ್ದೀನಿ, ದೂರ ಇದೆ, ₹1.80. ಮಾರ್ಜಿನ್ ಎಷ್ಟು ಬಿತ್ತು ಸರ್? ಅಂಡ್ ಪ್ರಾಫಿಟ್ ಎಷ್ಟಾಗುತ್ತೆ? 1,08,000 ಇನ್ವೆಸ್ಟ್ ಮಾಡ್ತಿದ್ದೀನಿ, ನನಗೆ 7,000 ರಿಟರ್ನ್. ಇದು ಒಂದು ತಿಂಗಳ ಇನ್ಕಮ್ 6.5%. ಯು ಆರ್ ವೆರಿ ಗುಡ್ ಟ್ರೇಡರ್ ಇಫ್ ಯು ಆರ್ ಅರ್ನಿಂಗ್ ದಿಸ್ ಒನ್. ನೋಡಿ ಸರ್, ಮಾರ್ಕೆಟ್ ನೀವು ಥಿಂಕ್ ಮಾಡಿ, 7% ಈ ಕಡೆ 7%. ಮಾರ್ಕೆಟ್ ಥಿಂಕ್ ಮಾಡಿ, 7% ಈ ಕಡೆ 7%. ಟೋಟಲಿ ನಿಮ್ಗೆ ಎಷ್ಟಿದೆ? 14% ರೇಂಜ್ ಇದೆ. ಅದು ದಿನ ಎಷ್ಟು ಉಳಿದಿದೆ? ಇವತ್ತು ತಾರೀಕು 10 ತಾರೀಕು, ಇನ್ನೊಂದು 18 ದಿನ, ಅದರೊಳಗಡೆ ಒಂದು ಸ್ಯಾಟರ್ಡೆ ಸಂಡೇ ರಜೆಗಳು ಹೋಗ್ತಾ ಇದ್ದಾರೆ. ಇಲ್ಲೇ ಎಲ್ಲಾದ್ರೂ ಮಾರ್ಕೆಟ್ ಟೈಮ್ ಡಿಕೆ ಆದ್ರೆ ಕೂಡ 7,000 ಗಳಿಸಲಿಕ್ಕೆ ಈಸಿ ಇದೆ. ದಟ್ ಇಸ್ ವೈ ಇಟ್ ಇಸ್ ಶೋಯಿಂಗ್ ಯು ಪ್ರಾಬಬಿಲಿಟಿ ಪ್ರಾಫಿಟ್ 78%. ವೈ ಕಾಂಟ್ ಯು ಡೂ ದಟ್? ಯು ಕ್ಯಾನ್ ಡೂ ಇಟ್, ರೈಟ್? ಈ ರೀತಿ ನೀವು ಮಾಡ್ಬೋದಲ್ಲ, ವೈ ಕಾಂಟ್ ಯು? ಓಕೆ, ಥಿಂಕ್ ಮಾಡಿ. ಬಿಕಾಸ್ 6.5% ಒಂದು ತಿಂಗಳಿಗೆ ಯಾವ್ದೋ ಒಂದು ಸ್ಟಾಕ್ ಕೊಡ್ತಾ ಇದೆ ಅಂತ ಕೊಡ್ರಿ ಬಡ್ಡಿ ರೀತಿಯಲ್ಲಿ. ಅದನ್ನ ಥಿಂಕ್ ಮಾಡಿ, ಒಂದು 12 ತಿಂಗಳಿಗೆ. ಓಕೆ, 12 ತಿಂಗಳಿಗೆ ಅಂದ್ರೆ 84,000 ಆಯ್ತು. ನಿಮ್ಮ ಕ್ಯಾಪಿಟಲ್ ಏನು ಇನ್ವೆಸ್ಟ್ ಮಾಡ್ತಿದಿರಲ್ಲ ಕನ್ಸಿಸ್ಟೆಂಟ್ ಆಗಿ, ನೀವು ಅದನ್ನ ಡಬಲ್ ಮಾಡಿದ್ರಿ. ಯು ಆರ್ ಬೆಸ್ಟ್ ಟ್ರೇಡರ್ ನಾವು. ಬಟ್ ನೀವೇನ್ ಮಾಡ್ತಿದ್ರಿ ಅಂದ್ರೆ ಅನ್ರಿಯಲಿಸ್ಟಿಕ್ ಇನ್ಕಮ್ಗಳನ್ನ ಟ್ರೈ ಮಾಡ್ತಿದ್ರಿ. 1 ಲಕ್ಷ ತಗೊಂಡ್ಬಾರ್ದು ಓನ್ಲಿ ಆಪ್ಷನ್ ಬೈಂಗ್ ಮಾಡೋದು. ನೋ ಸರ್, ಇಟ್ ವಿಲ್ ನಾಟ್ ಹ್ಯಾಪನ್. ಸ್ಟ್ರಾಂಗ್ ಸಪೋರ್ಟ್, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಲ್ಲಿ ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈಗ ಹಿಂಗದ್ದು ಹೇಳಿ ಸರ್, ಎಡ್ಜಿಂಗ್ದು ಇದೊಂದು ಪಾಯಿಂಟ್ ಹೇಳಿದ್ರಿ, ಯೂಸಿಂಗ್ ದ ಮಾರ್ಜಿನ್ ಕ್ಯಾಲ್ಕುಲೇಟರ್ ಕೂಡ ಕಮ್ಮಿ ಆಯ್ತು ಅಂದ್ರೆ, ಎಸ್ ಸರ್, ನೀವು ಇನ್ನೊಂದು ಏನ್ ಮಾಡ್ಬೋದು ಸರ್? ನಾನು ಇನ್ನೊಂದು ಪಾಯಿಂಟ್ ಮಾಡ್ತೀನಿ ಸರ್. ನಾನು ಮಾರ್ಕೆಟ್ ಡೈರೆಕ್ಷನ್ ರೈಟ್ ಇದೆ, ನಾನು ಕೆಳಗಡೆ ಹೋದ್ರೆ ಅಷ್ಟೇ ಟ್ರೇಡ್ ಮಾಡ್ತೀನಿ, ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ, ಸರ್ ಯು ಕ್ಯಾನ್ ಮಾಡ್ಬೋದು ಓನ್ಲಿ 440 ಕಾಲ್ ಸೆಲ್ ಮಾಡಿ. ಸ್ವಲ್ಪ ದೂರ ಇರೋದು ಒಂದು 500 ಕಾಲ್ ಏನ್ ಮಾಡ್ತೀರಿ? ITC ತಗೊಂಡ್ಬಿಡ್ತೀರಿ. ಚೀಪ್ ಅಲ್ಲಿ ಇರುತ್ತೆ, ಔಟ್ ಆಫ್ ದ ಮನಿ ಉಳಿತದೆ. ಓಕೆ, ನೀವೇನ್ ಮಾಡ್ತೀರಿ? ಹೋಗಿ ಸೆಲ್ ಮಾಡ್ತೀರಿ ಇದನ್ನ. ಓಕೆ, ಸಾರಿ ಸೆಲ್ ಮಾಡಲ್ಲ, ಬೈ ಮಾಡ್ತೀರಿ. ಓಕೆ, 500 ಕಾಲ್ ಏನ್ ಮಾಡ್ತೀರಿ? ಬೈ ಮಾಡ್ತೀರಿ ಇದನ್ನ. ಸೊ ಮಾರ್ಜಿನ್ ಬೆನಿಫಿಟ್ ಬೇಕಲ್ಲ? ಎಸ್ ಸರ್, ಸಿ 77,000ದಲ್ಲಿ ನೀವೇನ್ ಮಾಡ್ಬೋದು? ಸೆಲ್ ಮಾಡ್ಬೋದು. ಯಾವ್ದನ್ನ? ಒಂದು ನೆಕೆಡ್ ಆಪ್ಷನ್ಸ್ ನ ಸೆಲ್ ಮಾಡ್ಬೋದು. ಬಟ್ ಇಸ್ ಇಟ್ ರೆಕಮೆಂಡಬಲ್? ಎಸ್ ಸರ್, ಇಟ್ಸ್ ರೆಕಮೆಂಡಬಲ್ ಒನ್ಸ್ ನೀವು ಮಾರ್ಕೆಟ್ ನ ಡೈರೆಕ್ಷನ್ ಕಂಡು ಹಿಡ್ಕೊಂಡಿದ್ರೆ. ಕೆಳಗಡೆನೆ ಹೋಗ್ತಾನೆ ಸರ್, ಮೇಲೆಗಡೆ ಬರೋದೇ ಇಲ್ಲ ಅಂದ್ರೆ ನೀವು ಮಾರ್ಜಿನ್ ಬೆನಿಫಿಟ್ ಈ ರೀತಿ ತಗೋಬಹುದು. ಓಕೆ, ಈಗ ನಾನು ಸರ್, ನಾವು ಇನ್ನೊಂದು ಮೈಂಡ್ ಸೆಟ್ ಇದೆ. ನಿಫ್ಟಿ ಸರ್, ನಾನು ಏನ್ ಥಿಂಕ್ ಮಾಡ್ತೀನಿ ಅಂದ್ರೆ, ಸಿಯರ್ ಕ್ಲೀನ್ ಔಟ್ ಮಾಡ್ತೀನಿ ಅಂಡ್ ಶೋ ಯು. ನಿಫ್ಟಿನಲ್ಲಿ ನಾನೇನ್ ಥಿಂಕ್ ಮಾಡ್ತೀನಿ ಅಂದ್ರೆ ಸರ್, ಡಾಮ್ ಶ್ಯೂರ್ 22,200 ಬೇಕಾದಾಗ್ಲಿ ಸರ್, ಈ ಗುರುವಾರವರೆಗೂ ಹೋಗೋದೇ ಇಲ್ಲ. ಯಾಕೆ? ಮೇಜರ್ ರೆಸಿಸ್ಟೆನ್ಸ್ ಇದೆ ಸರ್. ಪ್ರತಿ ಸಲ ನೋಡಿ, ಇಲ್ಲಿಂದ ರೆಸಿಸ್ಟೆನ್ಸ್ ಆಗಿದೆ, ಡಬಲ್ ಟಾಪ್ ಆಗಿದೆ. ಡಾಮ್ ಶ್ಯೂರ್ ಸರ್ 22,200 ಹೋಗೋದಿಲ್ಲ. ಯಾವುದೇ ರೀತಿ ಪ್ರಯತ್ನ ಆದ್ರೂ ಹೋಗುದಿಲ್ಲ. ಅವಾಗ ಏನ್ ಮಾಡ್ತೀರಿ ಸರ್? 22,200 ಕಾಲ್ ಸೆಲ್ ಮಾಡ್ತೀರಾ ಅಂತ ಕೊಡ್ರಿ. ಎಷ್ಟಿದೆ ಆಪ್ಷನ್ ಚೈನಲ್ಲಿ ಚೆಕ್ ಮಾಡಿದ್ರೆ? ಸಿ 22,200 ಕಾಲ್ ಎಷ್ಟಿದೆ? ₹24 ಇದೆ. ₹24 ಅಂದ್ರೆ ಇಂಟು 50 ಮಾಡಿ ಸರ್, 24 ಇಂಟು 50. ಓಕೆ, ಅಂದ್ರೆ ಹತ್ತತ್ರ ₹1,200 ಇದೆ. ಬಟ್ ₹1,200ಗೆ ನೀವು ಇದನ್ನ ಸೆಲ್ ಮಾಡ್ಲಿಕ್ಕಾದ್ರೆ ಎಷ್ಟು ಮಾರ್ಜಿನ್ ಬೇಕಾಗುತ್ತೆ ಸರ್? ಸೊ ದಟ್ಸ್ ವೈ ಐ ಶೋ ಯು. ಮಾರ್ಜಿನ್ ಕ್ಯಾಲ್ಕುಲೇಟರ್ ಹೋಗ್ತೀನಿ ಅಂಡ್ ಶೋ ಯು. ಎಷ್ಟು ಸರ್? 22,200 ಕಾಲ್ನ ನಾನು ನಿಫ್ಟಿನಲ್ಲಿ ಸೆಲ್ ಮಾಡಬೇಕು. ಓಕೆ, ಹಾಕೊಂಡೆ, ಸೆಲ್ ಮಾಡ್ಲಿಕ್ಕೆ ಹಾಕಿದೆ. ಅಡ ಪೊಸಿಷನ್ ಎಷ್ಟು ಬೇಕು ಸರ್ ನನಗೆ? 1 ಲಕ್ಷ ಚಿಲ್ಲರೆ. 1,200 ಗಳಿಸ್ಲಿಕ್ಕೆ ಅಂದ್ರೆ 1.2%. ಬಟ್ ನನ್ನ ಹತ್ರ 1 ಲಕ್ಷ ಇಲ್ಲ. ಏನ್ ಮಾಡ್ತೀರ ಅವಾಗ? ಸೊ ನೀವೇನ್ ಮಾಡ್ತೀರಿ? 22,600
ಓಕೆ, ಈಗ ಅಲ್ಲಿ ಕಡಿಮೆ ₹1 ₹2 ಒಂದು ಆಪ್ಷನ್ ಇರ್ತದೆ, ಚೆಕ್ ಇಟ್ ಇಯರ್. ₹1 ₹2 ಆಪ್ಷನ್ ಇರ್ತದಲ್ಲ, ಸೈಕ್ 22,600 ಇದೆ, ₹2 ಇದೆ, ಅಂಡ್ 22,800 ₹1.65 ಇದೆ, ಅದನ್ನ ತಗೊಳ್ಳಿ. ಲೆಟ್ ಮಿ ಶೋ ಯು. 22,600 ಏನ್ ಮಾಡ್ತೀರಿ, ಕಾಲ್ನ ಆಡ್ ಮಾಡ್ಕೋತೀರಿ, ಬೈ ಮಾಡ್ತೀರಿ. ಎಷ್ಟು ಬೇಕಾಯ್ತು ಸರ್? ಈಗ ಮಾರ್ಜಿನ್ 45,000. ನಿಮ್ಮ ಹತ್ರ 50,000 ಇದ್ರೂ ಕೂಡ ನೀವು ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದ್ದೀರಿ. 45,000ಕ್ಕೆ ನೀವು ಎಷ್ಟು ಗಳಿಸ್ತಾ ಇದ್ದಾರೆ ಅಂದ್ರೆ ಓನ್ಲಿ ಎಷ್ಟು ಸರ್? ಇದು ₹24 ಇದೆ. 22,200 ಕಾಲ್, ಇದು ₹2.5 ಇದೆ, ಅಂದ್ರೆ ₹21 ಗಳಿಸ್ತಿದ್ರಿ. ಇದು ನೆಕೆಡ್ ಆಪ್ಷನ್ ಸೆಲ್ಲಿಂಗ್ ಇದ್ದಂಗೆ. ಓನ್ಲಿ ಇದು ಫಾರ್ ದ ಸೇಕ್ ಆಫ್ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ನಾವೇನ್ ಮಾಡಿದ್ವಿ, 22,600 ತಗೊಂಡಿದ್ವಿ. ಓಕೆ, ಈಗ ₹21 ಇಂಟು 50 ಅಂದ್ರೆ ಒಂದು ₹1,100 ಗಳಿಸ್ತಾ ಇದ್ದೀರಿ. ಈಗ ಎಷ್ಟಕ್ಕೆ? 45,000ಗೆ. ಅದನ್ನ ಇನ್ ಕೇಸ್ ನಿಮ್ಗೆ 1 ಲಕ್ಷ ಇದ್ರೆ ಡಬಲ್ ಮಾಡಿ. ಅವಾಗ ಏನಾಗುತ್ತೆ, ಮಿನಿಮಮ್ ಅಂದ್ರೆ 2,000 ಚಿಲ್ಲರೆ ಆದ್ರೂ ಗಳಿಸ್ತಿರ್ತೀರಿ. ಸೊ 1 ಲಕ್ಷಕ್ಕೆ ಎಷ್ಟು ಗಳಿಸಿದ್ರಿ ನೀವು ಈ ಒಂದೇ ವಾರಕ್ಕೆ, 6 ದಿನಕ್ಕೆ 2,200 ಗಳಿಸಿದ್ರಿ ಅಂದ್ರೆ ಎಸ್ ಸರ್, 2.2% ಇಸ್ ವೆರಿ ಬೆಸ್ಟ್ ಒನ್. ಒಂದು ವಾರಕ್ಕೆ 2% ಮಾಡ್ತೀರಿ. ಈಗ ಬಿಗಿನರ್, ಬಿಕಾಸ್ ನಾನು ಬಹಳ ಔಟ್ ಆಫ್ ದ ಮನಿ ಕಡೆ ನೀವು ಕಾಲ್ ಸೆಲ್ ಮಾಡ್ಲಿಕ್ಕೆ ಹಚ್ಚಿದ್ದೀನಿ. ಒಂದು ವಾರಕ್ಕೆ 2% ಮಾಡಿ. ಓಕೆ, 4 ವಾರ 8% ಮಾಡಿ. ಓಕೆ, ಇದ್ರೊಳಗೆ ಒಂದ್ಸಲ ಎಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂತ ತಿಳ್ಕೋಣ, 5% ಮಾಡಿ. ಒಂದು ವಾರಕ್ಕೆ, ಒಂದು ತಿಂಗಳಿಗೆ 5% ಮಾಡಿ. ಮಲ್ಟಿಪ್ಲೈ ವಿತ್ 12 ಮಂತ್ಸ್, 60% ಇನ್ಕಮ್, ಇಂಟ್ರೆಸ್ಟ್. ಥಿಂಕ್ ಮಾಡಿ, 60% ಇಂಟ್ರೆಸ್ಟ್ ಯಾವ ಬ್ಯಾಂಕ್ ಕೂಡ ಕೊಡೋದಿಲ್ಲ ನಿಮಗೆ. ಈ ರೀತಿ ಪ್ಲಾನ್ ಮಾಡ್ಬೇಕು ಸರ್ ಆಪ್ಷನ್ ಸೆಲ್ಲಿಂಗ್. ಸೊ ಏನ್ ಮಾಡಿದ್ವಿ, ಏನ್ ಕಲ್ತೀವಿ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಮಾರ್ಜಿನ್ ಬೆನಿಫಿಟ್ ತಗೊಳ್ಳೋದನ್ನ ನಾವೇನ್ ಮಾಡ್ತೀವಿ, ಔಟ್ ಆಫ್ ದ ಮನಿ ಆಪ್ಷನ್ಸ್ ನ ಬೈ ಮಾಡಿ ಅವನ್ನ ಯೂಸ್ ಮಾಡ್ಕೋತೀವಿ. ಬಟ್ ಇದು ನೆಕೆಡ್ ಆಪ್ಷನ್ ಸೆಲ್ಲಿಂಗ್ ತರಾನೇ ಇರುತ್ತೆ. ಸೊ ಬಿ ಕೇರ್ಫುಲ್. ಈ ರೀತಿ ನೀವು ಟ್ರೇಡ್ ತಗೋತಿದ್ದೀರಿ, ಇನ್ ಕೇಸ್ ನಿಮಗೆ ಟ್ರೇಡ್ ಬೆನಿಫಿಟ್ ಓನ್ಲಿ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಇದು ಮಾಡ್ತೀರಿ. ಸೊ ಇಲ್ಲಿ ನಿಮಗೆ ITC ಎಕ್ಸಾಂಪಲ್ ಕೊಟ್ಟೆ, ಮತ್ತೇನ್ ಮಾಡಿದೆ, ನೆಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಅಂತ ಕೂಡ ಹೇಳಿದೀನಿ. ಇದ್ರ ಜೊತೆಗೆ ಎಸ್, ಮಾರ್ಜಿನ್ ಬೆನಿಫಿಟ್ ತಗೋಬಹುದು ಸ್ಟ್ರಾಂಗಲ್ ಮಾಡಿದ್ರೆ. ಬಿಕಾಸ್ ಈಗ ನೀವು ಇನ್ ಕೇಸ್ ITC ನೀವು ಒಂದು ಕಾಲ್ ಸೆಲ್ ಮಾಡಿ, ಒಂದು ಪುಟ್ ಸೆಲ್ ಮಾಡಿ, ವಿದಿನ್ ದ ರೇಂಜ್ ಇದ್ರೆ ಮಂತ್ಲಿ ಇನ್ಕಮ್ ಮಾಡಬಹುದು ಸರ್. ಓಕೆ, ಈಗ ನೀವೇ ಥಿಂಕ್ ಮಾಡಿ. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಪ್ರತಿ ಸಲ ಈಗ ಮಾರ್ಕೆಟ್ ನೋಡಿ ಸರ್, ಒಂದು ಟ್ರೆಂಡೇ ಆಯ್ತು 4th ಡಿಸೆಂಬರ್ ಇಲ್ಲ ಆದ್ಮೇಲೆ ಟ್ರೆಂಡೇ ಆಯ್ತು. 22nd ಡಿಸೆಂಬರ್ ಮಾರ್ಕೆಟ್ ಎಷ್ಟು ರೇಂಜ್ ಒಳಗಿದೆ? 5% ರೇಂಜ್ ಇದೆ. ಪ್ರತಿ ತಿಂಗಳು ನೀವು ಮೇಲ್ಗಡೆ, ಓಕೆ, ಈ ಕಡೆ ಮೇಲ್ಗಡೆಯಿಂದ ಒಂದು 3%, ಕೆಳಗಡೆ ಒಂದು 3% ನೀವು ಕಾಲ್ ಪುಟ್ ಸೆಲ್ ಮಾಡಿದ್ರೆ ಅಟ್ಲೀಸ್ಟ್ 2 ಮಂತ್ಸ್ ದಿಂದ ನೀವು ಕಂಟಿನ್ಯೂಸ್ಲಿ ಇನ್ಕಮ್ ಮಾಡ್ತೀರಿ. ನಾನು ಮಾಡ್ತಿದ್ದೀನಿ, ವೈ ಕಾಂಟ್ ಯು? 2 ತಿಂಗಳು ಕಂಟಿನ್ಯೂಸ್ ದುಡ್ಡು ಮಾಡ್ತಿದ್ದೀರಿ. ಓಕೆ, ಔಟ್ ಆಫ್ ದ ಮನಿ ಕಾಲ್ ಸೆಲ್ ಮಾಡ್ರಿ, ಪುಟ್ಸ್ ಸೆಲ್ ಮಾಡ್ರಿ. ಮುಂದೆ ನೋಡಿ ಸರ್, ನೀವೇನ್ ಮಾಡ್ತೀರಿ, ಈ ವಾರದ ಆಪ್ಷನ್ಸ್ ಅಷ್ಟೇ ಟ್ರೇಡ್ ಮಾಡ್ತಿದ್ರಿ ಸರ್. ಸಿಯರ್ ನಿಮಗೆ ಇನ್ನೂ ಆಪ್ಷನ್ಸ್ 2026 ಇದೆ. 29 ಫೆಬ್ರವರಿ ಹೋಗಿ ಆಪ್ಷನ್ ಸೆಲ್ ಮಾಡಿ, 7th ಮಾರ್ಚ್ ಹೋಗಿ ದೂರ ಇರುವ ಔಟ್ ಆಫ್ ದ ಮನಿ ಸೆಲ್ ಮಾಡಿ. ವೈ ಕಾಂಟ್ ಯು ಡೂ ದ್ಯಾಟ್? ಮಾಡಬಹುದಲ್ಲ, ಮಾಡಿ ಇನ್ಕಮ್ ಮಾಡಬಹುದಲ್ಲ. ಇದೇ ಒಂದು ಎಕ್ಸಾಂಪಲ್, ITC ಎಕ್ಸಾಂಪಲ್. ಮಾರ್ಜಿನ್ 1 ಲಕ್ಷದ ಚಿಲ್ಲರೆ, ಆಗೋದೆಷ್ಟು ಪ್ರಾಫಿಟ್ ಸರ್? 7,000. ವೆರಿ ಗುಡ್ ಟ್ರೇಡರ್ ಯು ಆರ್ ನೌ. ಓಕೆ, ನೀವು ಅರ್ಥ ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಆಪ್ಷನ್ಸ್ ನ ನೀವು ಸೆಲ್ಲಿಂಗ್ ಮಾಡ್ಲಿಕ್ಕೆ ಕಡಿಮೆ ಮಾರ್ಜಿನ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋತೀರಿ ಕೂಡ ಹೇಳಿದೀನಿ. ಏನಾದ್ರು ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ, ನಾನು ಕೇಳ್ತಾನೆ ಇರ್ತೀರಿ. ಸೊ ಇವತ್ತೇನ್ ಕಳ್ಕೊಂಡ್ರಿ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಯಾವ ರೀತಿ ಮಾಡ್ತೀರಿ, ಕಡಿಮೆ ಮಾರ್ಜಿನ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರಿ. ಆಪ್ಷನ್ ಬೈಯಿಂಗ್ ಮಾಡೋದಕ್ಕೆ ಪ್ರತಿ ಸಲ ಯಾವ ರೀತಿ ಈಸಿ ಆಗೋದಿಲ್ಲ, ಬಿಕಾಸ್ ಎಷ್ಟು ಅಡೆತಡೆಗಳಂತ ತಿಳ್ಕೊಂಡಿದ್ದೀರಿ. ಓಕೆ, ನಿಮ್ಗೆ ಏನ್ ಮತ್ತೆ ಈ ವಿಡಿಯೋದಲ್ಲಿ ಏನ್ ಹೇಳಿದ್ದೀನಲ್ಲ, ಸೊ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಕಡಿಮೆ ಮಾರ್ಜಿನ್ ಬಗ್ಗೆ ಏನೊಂದು ಪಾಯಿಂಟ್ ಆಫ್ ವ್ಯೂ ಹೇಳಿದ್ದೀನಲ್ಲ, ಅದ್ರೊಳಗೆ ಏನಾದ್ರು ನಿಮ್ಗೆ ಕ್ಲಾರಿಟಿ ಇಲ್ಲ, ಇನ್ನೂ ಏನು ಕ್ಲಾರಿಟಿ ಬೇಕು ಅಂದ್ರೆ ಏನ್ ಮಾಡ್ತೀರಿ, ಕಮೆಂಟ್ ಮಾಡಿ. ನಾನು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಓಕೆ, ಡೈಲಿ ಇನ್ಕಮ್ ಮಾಡೋದ್ ಬಗ್ಗೆ ಅಥವಾ ಮಂತ್ಲಿ ಇನ್ಕಮ್ ಮಾಡೋದ್ ಬಗ್ಗೆ ನೀವೇನ್ ಮಾಡ್ತೀರಿ, ಜಾಸ್ತಿ ಒತ್ತು ಕೊಡ್ತೀರಿ ರಾದರ್ ದನ್ ಓನ್ಲಿ ಆಪ್ಷನ್ ಬೈಯಿಂಗ್. ಅದಕ್ಕೆ ಕಡಿಮೆ ಮಾರ್ಜಿನ್ ಮಾಡಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಹೇಳಲಿಕ್ಕೆ ಒಂದು ಆಪ್ಷನ್ ಮಾಸ್ಟರ್ಸ್ ಕ್ಲಾಸ್, ಆಪ್ಷನ್ ಸೆಲ್ಲಿಂಗ್ ಮಾಸ್ಟರ್ಸ್ ಕ್ಲಾಸ್ ಅಂತ ಮಾಡ್ಕೊಂಡಿದ್ದೆ. ಓಕೆ, ಮತ್ತೇನೋ ಡೌಟ್ಸ್ ಇದ್ರೆ ಯು ಕ್ಯಾನ್ ಮೆಸೇಜಸ್ ಥ್ರೂ ದ ವಾಟ್ಸ್ಆಪ್ ಆರ್ ಟೆಲಿಗ್ರಾಮ್. ಮತ್ತೆ ಹೆಚ್ಚಿನ ವಿವರಗಳು ಬೇಕಂದ್ರೆ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡ್ತೀರಿ, ನಾನು ಆನ್ಸರ್ಸ್ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಜಾಸ್ತಿ ಜನರಿಗೆ ತಲುಪಿಸಲಿಕ್ಕೆ ಇದನ್ನ ಸಹಾಯ ಕೂಡ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.